ಗುಡ್ ನೈಟ್. ಗುಡ್ ನೈಟ್ ಸರ್. ಇದನ್ನು ಬೇರೆ ಇಲ್ಲ ಬಿಟ್ಟದ್ನಲ್ಲಪ್ಪ. ಇಂಪಾರ್ಟೆಂಟ್ ಫೈಲ್ ಬೇರೆ ಅಂತ ಇದ್ದ. ಸುಮ್ಮನೆ ಯಾಕಬೇಕು, ವಾಪಸ್ ಕೊಟ್ಬಿಡೋಣ. ತುಂಬ ದೊಡ್ಡ ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ ಅವರು? ಸರ್ ಸರ್ ಏನಾಯ್ತು ಸರ್? ನೀನು ಮಾತಾಡ. ಕರ್ಮಣ್ಯೇ ವಾಧಿಕಾರಸ್ತೆ ಮಾಪಲೇಶು ಕದಾಚನ. ಇಲ್ಲಿ ಹುಟ್ಟೋ ಪ್ರತಿಯೊಬ್ಬನು
ಎರಡು ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾನೆ. ಧರ್ಮ ಅಧರ್ಮ. ಕೆಲವೊಂದ್ಸಲ ನಮ್ಮನ್ನು ಪ್ರೀತಿಸಿದವ್ರನ್ನ ಉಳಿಸ್ಕೊಳ್ಳೇಬೇಕು ಅಂತ ಬಂದಾಗ ಧರ್ಮ ಅಧರ್ಮದ ನಡುವೆ ಯುದ್ಧ ಮಾಡಲೇಬೇಕಾಗತ್ತೆ. ಈ ಯುದ್ಧದಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನೀವೇ ಹೇಳಿ. ಬೈ ದ ಬೈ, ನನ್ನ ಹೆಸರು ದೇವಕಿನಂದ ಶಾಸ್ತ್ರಿ. ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಸರ್, ನಾವು ಮಾಡೋ ಪಾಠನೇ ತಪ್ಪು ಅಂತ ಹೇಳ್ತಾನೆ ಇವನು. ಭೂಮಿ ಮತ್ತು ಸೂರ್ಯ ನಡುವಿನ ಅಂತರ ಸೈಂಟಿಸ್ಟ್ಗಳಾದ ರಿಚರ್ಡ್ ಹಾಗೂ ಡಾಮಿನೋಕಿ 1672 ಅಲ್ಲಿ ಕಂಡುಹಿಡಿದಿದ್ದಾರೆ. ಎಸ್, ಯುಗ ಸಹಸ್ರ ಯೋಜನ ಪರ ಬಾನು ಲೀಲ್ಯೋ ತಾಯಿ ಮಧುರ ಫಲ ಜಾನು. ಏನು ಹಂಗಂದ್ರೆ? ಯುಗ ಸಹಸ್ರ ಯೋಜನ ಪರ ಬಾನು ಅಂದ್ರೆ 15,36,00,000 ಕಿಲೋಮೀಟರ್. ಇದು ನಮ್ಮ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವ ಅಂತರ. ಹನುಮಾನ್ ಚಾಲಿಸಲ್ಲಿ ಇದನ್ನ ತುಳಸಿದಾಸರು 15ನೇ ಶತಮಾನದಲ್ಲೇ ಹೇಳಿದ್ದಾರೆ. ಇನ್ನು ರಿಚರ್ಡ್ ಡೊಮಿನಿಕೋಲ ಏನಕ್ಕೆ ಮೇಡಮ್ ನಮ್ಗೆ? ಅಧಿಕ ಪ್ರಸಂಗಿ, ನಡಿ ಪ್ರಿನ್ಸಿಪಲ್ ಹತ್ರ. ಅದ್ಬಿಡಿ ಮೇಡಮ್, ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು ಅಂತ ನಾನ್ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿದ್ರಿಂದಾನೇ ನಮಗ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನ್ ಓದಿದ್ದೀನಿ. ನೀವ್ ಹೇಳ್ತಾ ಇರೋದ್ ಸತ್ಯನಾ ಅಥವಾ ನಾನ್ ಓದ್ತಾ ಇರೋದ್ ಸತ್ಯನಾ? ಕ್ಲಾರಿಟಿ ಕೊಡಿ ಅಂತ ಎಲ್ಲರ ಮುಂದೆ ಇರಿಟೇಷನ್ ಮಾಡ್ತಾನೆ. ಅದಿರ್ಲಿಮ್ಮ, ಮೊನ್ನೆ ಇವನು ಕ್ಲಾಸ್ಮೇಟ್ ವಿಜಯ್ನ ಬಲವಂತವಾಗಿ ನಿಧಿ ಹುಡ್ಕೋಣ ಅಂತ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಗ, ನನ್ನ ಹತ್ರ ಪಕ್ಕ ಇನ್ಫಾರ್ಮೇಶನ್ ಇದೆ, ನನ್ನ ಜೊತೆ ಬರ್ತೀಯಾ? ಎತ್ತಲ್ಲ ಕೈನ, ನಿನ್ ಜೊತೆ ಬಂದ್ರೆ ನಮ್ಮಪ್ಪ ನನ್ ಗಿಡ ಹೊಡಿತಾನಷ್ಟೇ. ಮಗ ನೀನ್ ಬರ್ತೀಯಾ? ಮಗ ಸರಿ ಬಾ ಮಗ, ಹೋಗೋಣ. ಸರಿ ಬಾ. ದೇವ್ರು, ದಿಂಡ್ರು, ಮಾಟ, ಮಂತ್ರ, ಪುರಾಣ, ವೇದಾಂತ ಅಂತ ಮಕ್ಕಳನ್ನೆಲ್ಲ ಹೆದರ್ಸ್ತಿದ್ದಾನೆ. ಸರ್, ಏನೋ ಹುಡುಗ ಬುದ್ಧಿ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇನ್ನೊಂದ್ಸಲ ಈ ತರ ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ಇವನಿಗೆ ಕ್ಷಮೆ ಕೊಟ್ರೆ ನಾವ್ಯಾರು ಕೆಲಸನೇ ಮಾಡೋದಿಲ್ಲ ಅಂತ ನಮ್ ಸ್ಟಾಫ್ ಹಠ ಹಿಡಿದು ಕೂತಿದ್ದಾರೆ. ಇವನೊಬ್ನಿಗೋಸ್ಕರ ನಮ್ ಸ್ಟಾಫ್ನೆಲ್ಲ ಕಳ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ. ಇದು ಸೇರಿ 5ನೇ ಸರಿಯಮ್ಮ, ಇನ್ನು ನಮ್ ಕೈಲಿ ಸಾಧ್ಯ ಇಲ್ಲ. ದಯವಿಟ್ಟು ನಿಮ್ ಮಗನ ಕರ್ಕೊಂಡು ಹೊರಡಿ. ಈಗ ಏನ್ ಮಾಡೋದು? ಅಮ್ಮ, ನನ್ನ ತಮ್ಮನ ಟ್ಯಾಲೆಂಟ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ನೀನಾಗ ತಲೆ ಕೆಡ್ಸ್ಕೊಂತೀಯ? ಸರಿ, ಒಂದ್ ಕೆಲಸ ಮಾಡು. ಮೊದಲು ಅವನನ್ನ ಮೈಸೂರಿಗೆ ಕಳಿಸು. ಇಲ್ಲಿ ಒಳ್ಳೆ ಸ್ಕೂಲಲ್ಲಿ ನಾನೇ ಓದಿಸ್ತೀನಿ. ಸ್ವಲ್ಪ ವರ್ಷ ಬಿಟ್ಟು ನೋಡು ನನ್ನ ತಮ್ಮ ಹೇಗಿರ್ತಾನೆ ಅಂತ. ನಮ್ಮ ಅಕ್ಕ ಹೇಳಿದ ಹಾಗೆ ನಾನು ಮೈಸೂರಿಗೆ ಬಂದಮೇಲೆ ತುಂಬಾನೇ ಚೇಂಜ್ ಆದೆ. ಇನ್ಫ್ಯಾಕ್ಟ್ ನಮ್ಮ ಅಕ್ಕಂಗೂ ಗೊತ್ತಿರಲಿಲ್ಲ ನಾನು ಇಷ್ಟೊಂದು ಚೇಂಜ್ ಆಗ್ತೀನಿ ಅಂತ. ದೇವ್, ಎಷ್ಟು ಸಲ ಹೇಳಿಲ್ಲ ನಾನು ನಿಂಗೆ ಮನೇಲಿ ಈ ಥರ ಇರಬೇಡ ಅಂತ? ಅರ್ಥನೇ ಆಗೋದಿಲ್ವಾ? ಅಕ್ಕ, ನನಗೆ ಮುಖವಾಡ ಹಾಕೊಂಡು ಬದುಕಕ್ಕೆ ಬರಲ್ಲ. ಹಂಗೆ ಬದುಕೋರ್ ಕಂಡ್ರು ನನಗಾಗಲ್ಲ. ನೀನು ನಿನ್ನ ಮಾತು ಹೆಂಗಾದ್ರೂ ಹಾಳಾಗೋಗು. ಅಕ್ಕ, ನನಗೂ ನೀನು ಹೇಳೋ ಥರ ಒಳ್ಳೆಯವನಾಗಿರ್ಬೇಕು ಅಂತ ತುಂಬ ಆಸೆ ಇದೆ. ಆದ್ರೆ ಏನು ಮಾಡೋದು? ಆಗ್ತಾ ಇಲ್ವೇ? ಯಾಕೋ? ಇಲ್ಲಿ ಬಾ ಅಕ್ಕ. ಏನು? ಕೂತ್ಕೋ. ಇಲ್ಲಿ ನೋಡು, ಇದು ನನ್ನ ಜಾತಕ. ನನ್ನ ಜಾತಕದಲ್ಲಿ ಶನಿ ಹೆಗಲ ಮೇಲೆ ಕೂತ್ಕೊಂಡು ಭರತನಾಟ್ಯ ಆಡ್ತಿದ್ದಾನೆ. ರಾಹು ಮೂಗಿನ ತುದಿಲ್ ಕೂತ್ಕೊಂಡು ಕುಚಿಪುಡಿ ಆಡ್ತಿದ್ದಾನೆ. ಇಂಥ ಟೈಮಲ್ಲಿ ಗುರು ಆದವನು ನನ್ನ ಹತ್ರ ಇದ್ದು ನನ್ನ ಒಳ್ಳೆ ದಾರಿಲಿ ನಡ್ಸ್ಕೊಂಡು ಹೋಗ್ಬೇಕು. ಆದ್ರೇನ್ ಮಾಡೋದು? ಅವನಿನ್ನು 60 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅವನು ನನ್ನ ರಾಶಿಗೆ ಎಂಟ್ರಿ ಕೊಡೋದಕ್ಕೆ ಇನ್ನು 3 ತಿಂಗಳು ಟೈಮ್ ಬೇಕು. ಅಲ್ಲಿವರೆಗೂ ನಾನು ಕಂಟ್ರೋಲ್ ಇರಕ್ಕಾಗಲ್ಲ. ಇದರಿಂದ ನಿನಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಇದೆಲ್ಲ ನಾನ್ ಮಾಡ್ತಿಲ್ಲ, ನನ್ನ ಜಾತಕದಲ್ಲಿರೋ ಗ್ರಹಗಳು ನನ್ನ ಕೈಲಿ ಹಿಂಗ್ ಮಾಡಿಸ್ತಾ ಇದ್ದಾವೆ. ಈಗಿನ ಕಾಲದಲ್ಲೂ ಇದೆಲ್ಲ ನಂಬ್ತ್ಯಾ? ಅದು ಎಜುಕೇಟೆಡ್ ಆಗಿ. ಅಕ್ಕ, ಜ್ಞಾನಕ್ಕೂ ವಿಜ್ಞಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಯ್ಯೋ, ಕಣ್ಮುಚ್ಚಿ ಹೇಳಿದ್ರೆ ಅದು ಜ್ಞಾನ, ಅದೇ ಕಣ್ಬಿಟ್ಟು ಹೇಳಿದ್ರೆ ಅದು ವಿಜ್ಞಾನ. ಕೊನೆಗೊಂದು ಮಾತು ಹೇಳ್ತೀನಿ, ದೇವ್ರಿಲ್ದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ದೆ ಜಾತಕ ಇಲ್ಲ, ಜಾತಕ ಇಲ್ದೆ ನಾವಿಲ್ಲ, ನಾವಿಲ್ದಂಗೆ ನಂಬಿಕೆನೇ ಇಲ್ಲ. ಸೊ ಜಾತಕ ಅನ್ನೋದು ಮೂಢನಂಬಿಕೆ ಅಲ್ಲ. ನೀನು ಉದ್ಧಾರ ಆಗ್ತೀಯ ಅನ್ನೋ ನಂಬಿಕೆ ನನಗೂ ಇಲ್ಲ. ಹೋಗು ಹೋಗು, ಇನ್ನು 3 ತಿಂಗಳಲ್ಲಿ ಗುರು ನನ್ನ ರಾಶಿಗೆ ಎಂಟ್ರಿ ಕೊಡ್ತಾನೆ, ಆವಾಗ ಮಾತಾಡ್ತೀನಿ. ವೀಕ್ಷಕರೇ, ನಿಮ್ಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಖ್ಯಾತ ಪುರಾತತ್ವ ತಜ್ಞ ಡಾಕ್ಟರ್ ಸೂರ್ಯಕಾಂತ್ ಗುಣಕಿಮಠ್ರವರ ಸಾವು ಹೃದಯಾಘಾತದಿಂದ ಆಗಿದ್ದಲ್ಲ, ಬದಲಾಗಿ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋ ಸಂಶಯವನ್ನ ಹುಟ್ಟಾಗ್ತಾ ಇದೆ ಸೋಷಿಯಲ್ ಮೀಡಿಯಾದ ಆ ಒಂದು ಪೋಸ್ಟ್. ಇನ್ನು ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯಕಾಂತ್ ಅವರು ಕರ್ನಾಟಕದ ಹೆಮ್ಮೆಯ ಆಸ್ತಿ ಅಂದ್ರೆ. ಹಲೋ, ಟಿವಿ ನೋಡ್ದಾ? ಸೂರ್ಯಕಾಂತ್ ಗುಲ್ಕಿಮಠ್ ಅವ್ರ ನ್ಯೂಸ್ ಬರ್ತಾ ಇದೆ.
ಅಷ್ಟೇ ಅಲ್ಲ 2016ರಲ್ಲಿ ಕರ್ನಾಟಕ ರಾಜ್ಯೋತ್ಸವ I will call you back. ಅವರಿಗೆ ಲಭಿಸಿದೆ. ಡಾಕ್ಟರ್ ಸೂರ್ಯಕಾಂತ್ ರವರು ಮೊನ್ನೆ ಅಂದ್ರೆ ಡಿಸೆಂಬರ್ 20ರಂದು ಹೃದಯಾಘಾತದಿಂದ ಅದನ್ನ ನಾನು ನೋಡ್ಕೋತೀನಿ ಬಿಡಿ. ನೀವು ಹೇಳಿದ್ಮೇಲೆ ಅದೆಲ್ಲ ಆಗತ್ತೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆಯಿಂದ ಕೂಡ ಈ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಸರಿ, ನೀವು ಹೊರಡಿ, ನಾಳೆ ಸಿಗ್ತೀನಿ. ಓಕೆ, ನಮಸ್ಕಾರ. ಸಾಹೇಬ್ರೇನೋ ಮಾತಾಡ್ಬೇಕಂತೆ. ನಮಸ್ತೆ ಸರ್. IG ಸಾಹೇಬ್ರೇನ್ ಊರಲ್ಲಿದ್ದೀರಾ? ಇದೀನಿ ಸರ್. ನ್ಯೂಸ್ ನೋಡ್ತಾ ಇದ್ದೀರಾ? ನೋಡ್ತಿದ್ದೀನಿ ಸರ್. ನನಗೇನಂದ್ರಿ, ಸೂರ್ಯಕಾಂತ್ ಸಾವು ನ್ಯಾಚುರಲ್ ಡೆತ್ ಅಂತ ಕೇಸ್ ಕ್ಲೋಸ್ ಆಗಿದೆ ಅಂತಂದ್ರಿ. ಅಷ್ಟೇ ನ್ಯಾಚುರಲ್ ಆಗಿ ತೋರಿಸ್ತಿದ್ದಾರೆ. ಅದೇ ನನಗೂ ಅರ್ಥ ಆಗ್ತಲ್ಲ ಸರ್. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಟೇಕ್ ಯುವರ್ ಓನ್ ಟೈಮ್. ಅಂದಂಗೆ ಒಂದ್ ನಿಮಿಷ ಇರಿ. ರೀ, ಆ ಡಬಲ್ ಮರ್ಡರ್ ಕೇಸ್ ಹ್ಯಾಂಡಲ್ ಮಾಡಿದ ಇನ್ಸ್ಪೆಕ್ಟರ್ ಯಾರ್ರೀ? ವಿಜಯ್ ಸರ್. ವಿಜಯ್ಗೆ ಹೇಳಿ ಈ ಕೇಸ್ ಹ್ಯಾಂಡಲ್ ಮಾಡಕ್ಕೆ. ಹಲೋ. ಹಾಂ ಸರ್. ಸರಿ ಅಕ್ಕ, ನಾನು ಹೊರಡ್ತೀನಿ. ಮನೆ ಕಡೆ ಹುಷಾರು. ನಾನು ಬರಲಾ? ದೇವು, ಈ ವರ್ಷ ಆದ್ರೂ ಮದ್ವೆಗೆ ಒಪ್ಕೊಳ್ಳೋ. ನಾಳೆನೆ ಒಳ್ಳೆ ಹುಡುಗಿ ನೋಡ್ತೀನಿ. ಅಯ್ಯೋ, ಅದೆಲ್ಲ ಆಮೇಲೆ ಮಾತಾಡ್ತೀನಿ ಅಕ್ಕ. ನಾನು ಬರ್ತೀನಿ. ಹುಷಾರು. ಹಾ. ನನ್ನ ಮಗ ಬೇರೆ ಬಂದ. ಓಹೋಹೋ, ದೇವಕೀನಂದ ಶಾಸ್ತ್ರಿಗಳು ಬ್ಯಾಗ್ ಹಾಕೊಂಡು ಬೆಂಗಳೂರು ಹೊಟ್ಟಂಗಿದೆ. ಮಗ, ನೀ ಬೆಂಗಳೂರು ಹೋಗ್ತಿರೋದು ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಿದೆ ನಂಗೆ. ಯಾಕೋ ಮಗನೇ, ಗಾಂಚಲಿನಾ? ಮತ್ತೆ ಇನ್ನೇನು ಮಗ ಸಮಾಚಾರ? ಲಾಯರ್ಗಳ ಹತ್ರ ಏನಿರುತ್ತೆ ಹೇಳ್ಕೊಳಕ್ಕೆ. ಬೆಂಗಳೂರಿಗೆ ಹೋಗ್ತಿದ್ದೆ. ಹೋಗೋಕ್ಕಿಂತ ಮೊದಲು ನಿನಗೆ ಹೇಳೋಣ ಅಂತ ಬಂದೆ. ಹೌದಾ? ಸರಿ, ಆಯ್ತು, ಹೋಗ್ಬಿಟ್ಪ. ಬಾಯ್. ಮತ್ತೆ ಈ ಕಡೆ ಬರ್ಬೇಡ ಗುರು. 10th ಸ್ಟ್ಯಾಂಡರ್ಡ್ನಲ್ಲೇ ನಮ್ಮ ತಾಯಿನ ಕಳ್ಕೊಂಡೆ. ಚಿಕ್ಕ ವಯಸ್ಸಿಂದನೂ ವೇದ, ಪುರಾಣ, ಆಧ್ಯಾತ್ಮ ಈ ಥರ ಸಬ್ಜೆಕ್ಟ್ಗಳಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಆದ್ರೆ ಏನು ಮಾಡೋದು, ಇದ್ಯಾವುದೂ ಜೀವನ ಮಾಡೋಕ್ಕೆ ದುಡ್ಡು ಕೊಡಲ್ವೇ. ಸೊ ನಮ್ಮ ತಾಯಿ ಕೊನೆ ಆಸೆ ಅಂತೆ ಎಕನಾಮಿಕ್ಸ್ನಲ್ಲಿ ಮಾಸ್ಟರ್ಸ್ ಮಾಡಿದೆ. ಅಬ್ರಾಡ್ನಲ್ಲಿ 2 ವರ್ಷ ಕೆಲಸನೂ ಮಾಡಿದೆ. ದುಡ್ಡಿದ್ದಿದ್ರೆ ಕ್ಯಾನ್ಸರ್ ಕಾಯಿಲೆಯಿಂದ ನಮ್ಮ ತಾಯಿನ ಉಳಿಸ್ಕೋಬೋದಾಗಿತ್ತು ಅನ್ನೋ ವಿಷಯ ಗೊತ್ತಾಯ್ತು. ಅವತ್ತೇ ಡಿಸೈಡ್ ಮಾಡಿದೆ ತುಂಬ ದುಡ್ಡು ಮಾಡಬೇಕು ಅಂತ. ಅಬ್ರಾಡಿಂದ ವಾಪಸ್ ಬಂದ ಮೇಲೆ ಶೇರ್ ಮಾರ್ಕೆಟಲ್ಲಿ ನನ್ನದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಹೀಗಿರುವಾಗ ನನ್ನ ಲೈಫಲ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿಗಳು ಬರಕ್ಕೆ ಶುರು ಆದರು. Driver, take me to Majestic Hotel. Subscriber you are calling is switched off. Please try after some time. Why the hell is his number switched off? Oh my god. It's pathetic. ದೇವ್ರೆ, ಈ ಕಿತ್ತೋಗಿರೋ ಲಾಡ್ಜ್ನ ರೆಡಿ ಮಾಡಿಸಿದ್ದೀನಿ. ಈ ಲಾಡ್ಜ್ಗೆ ಒಳ್ಳೊಳ್ಳೆ ಕಸ್ಟಮರ್ ಬರಂಗೆ ಮಾಡಪ್ಪ ನಮ್ಮಪ್ಪ ತಂದೆ. ನಿನ್ನೇ ನಂಬಿದ್ದೀನಿ. Excuse me. Yes? Is this a 5-star hotel? No madam, this is a hotel 5-star. I have booked the room online. Give me a room.
1 minute ಮೇಡಮ್. ಹಾಂ ಮೇಡಮ್, ಬುಕ್ಡ್ ಮೇಡಮ್, ಬುಕ್ಡ್. ವೆಲ್ಕಮ್ ಮೇಡಮ್, ಐ ಆಮ್ ರಾಜ್, ಸಿದ್ರಾಜ್, ಲೇ ಮುನಿಯಾ. Phone is here. Anything want? Call me, madam. Yep, thank you. Where is he? And why is his phone switched off? And I'm having less time in India. I have to finish my job as quickly as possible and leave India. ಇವನು ನನ್ನ ಫ್ರೆಂಡ್ RG ವೇಣುಗೋಪಾಲ್, RGV ಅಲಿಯಾಸ್ ವೇಸ್ಟ್ ಬಾಡಿ. ಕಟ್ಕೊಂಡಿದ್ ಬಿಟ್ಟಕ್ ಸಿಗೋ ಆನಂದ ಇಟ್ಕೊಂಡೊಳಗೆ ಬಿಟ್ರು ಸಿಗಲ್ಲ. ಏನಂತೀರಿ? ಮಕ್ಕುಗಿಬೇಕು ಅಂತೀನಿ. ಯಾಕೋ? ಇವಾಗ ತಾನೇ ಫೋನ್ ಕಟ್ ಮಾಡಿದೀನಿ, ಅವಾಗ್ಲೇ ಬಂದು ವಕ್ರಿಸ್ಕೊಂಡ್ಬಿಟ್ಟಿದ್ಯಲ್ಲೋ. ನೋಡ್ ಮಗ, ನಾನೊಂಥರ ಇಲಿ ಇದ್ದಂಗೆ, ಸ್ವಲ್ಪ ಜಾಗ ಸಿಕ್ಕರು ಸಾಕು ಬಿಲ ತೋಡ್ಬಿಡ್ತೀನಿ. ಏಯ್ ಕಿತ್ತೋದ್ ನನ್ ಮಗನೇ, ಸೈಡಿಗೆ ಬಾ. ಲೇ ಹೋಗಲ್ಲಮ್ಮ ಬಂದಿರೋದು, ಇಲ್ಲೇ ಇರಕ್ ಬಂದಿರೋದು. ಇಲ್ಲೇ ರೆಸ್ಟ್ ಮಾಡ್ತೀಯೋ ಇಲ್ಲ ನನ್ನ ಜೊತೆ ಹೊರಗಡೆ ಬರ್ತೀಯೋ? ರೆಸ್ಟ್ ಮಾಡಿ ಮಾಡಿ ಬಾಡಿ ರೆಸ್ಟ್ ಹಿಡ್ದೋಗಿದೆ, ನಾನು ಬರ್ತೀನಮ್ಮ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಫೈಲಲ್ಲಿ ಗುಂಕಿ ಮಠ ಅವ್ರ ಕೇಸಿಗೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಎಲ್ಲ ಇದೆ. ಓಕೆ. ನನಗೆ ಅವ್ರಿಗೆ ಸಂಬಂಧಪಟ್ಟಿದ್ದ ಕಾಲ್ ಡೀಟೇಲ್ಸು, ವಾಟ್ಸಪ್ ಡೀಟೇಲ್ಸು ಮತ್ತು ಮೇಲ್ ಡೀಟೇಲ್ಸ್ ಬೇಕು. ಯಾರಾದರೂ ಹ್ಯಾಕರ್ ನೋಡಕ್ಕೆ ಆದಷ್ಟು ಬೇಗ ಈ ಕೆಲಸ ಮುಗಿಸಿ. ಓಕೆ, ಅರೇಂಜ್ ಮಾಡ್ತೀನಿ ಸರ್. ಆ್ಯಂಡ್ ಮೋರ್ ಓವರ್, ಈ ವಿಷಯ ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಸರ್, ಆ ಹ್ಯಾಕರ್ಗೆ ನಿಮ್ಗೆ ಯಾರ್ರೀ ಕೆಲಸ ಕೊಟ್ಟಿದ್ದು? ನಾನು ಹೇಳ್ದಷ್ಟು ಮಾತ್ರ ಮಾಡಿ. ಏನ್ರಿ ನಿಮ್ಮ ಬುಕ್ ತೊಗೊಂಡು ನಾನು ದೇಶಾಂತರ ಹೋಗ್ಬಿಡ್ತೀನ? ಯಾಕ್ರಿ ಅಸಲ ಫೋನ್ ಮಾಡಿ ತಲೆ ತಿಂತೀರಾ? ಸರ್, ಈ ಬುಕ್ ಇರೋದು ನಮ್ಮ ಲೈಬ್ರರಿಲಿ ಒಂದೇ ಪೀಸ್. ಒಂದೇ ಪೀಸ್ ಇದೆ ಅಂತ ನಮ್ಮ ಪೀಸ್ ಯಾಕ್ರಿ ಹಾಳು ಮಾಡ್ತೀರಾ ನೀವು? ಸಾರಿ ಸರ್. ಇಷ್ಟಕ್ಕೆಲ್ಲ ಸಾರಿ ಯಾಕೆ ಬಿಡಮ್ಮ, ನಿಂಗೆ ಹಂಗೂ ಫೋನ್ ಮಾಡ್ಬೇಕು ಅನ್ಸರೆ ಟೇಕ್ ಮೈ ಫೋನ್ ನಂಬರ್, ಕಾಲ್ ಮಿ ಎನಿ ಟೈಮ್, ಎನಿವೇರ್, ಎನಿಥಿಂಗ್ ಎಲ್ಸ್. ನೀನು ಸ್ವಲ್ಪ ಮುಚ್ತೀಯಾ? I'll complain this issue. Where's the complaint box? ಐ ಹ್ಯಾವ್ ಡನ್ ಮೈ ಡ್ಯೂಟಿ ಸರ್. ಇದ್ರ ಮೇಲೂ ಕಂಪ್ಲೇಂಟ್ ಮಾಡಬೇಕು ಅನ್ಸಿದ್ರೆ ರೈಟ್ ಸೈಡ್ ಇದೆ, ಹೋಗಿ ಸರ್. ಥ್ಯಾಂಕ್ ಯು. ನಿನ್ ಮುಖ ನೋಡದ್ನಾ? ಇವತ್ತು ನನ್ನ ಕತೆ ಅಷ್ಟೇ. ಸೇಮ್ ಯೋ, ಗೆಟ್ ಲಾಸ್ಟ್. ಯಾರು ಇವಳು? ಇವನೇ ಹಿಂಗ್ ಹೋಗಿತ್ತವನೆ. ಯಾರೋ ಅವಳು? ಅದೊಂದು ದೊಡ್ಡ ಕತೆ. ಚಿಕ್ಕದಾಗಿ ಹೇಳು ಗುರು, ಕೇಳ್ತೀನಿ. ನಮ್ಮ ಅಕ್ಕ ನನಗೊಂದು ಹೆಣ್ಣು ನೋಡಿದ್ಲು, ಅದು ಮ್ಯಾಟ್ರಿಮೋನಿನಲ್ಲಿ. ಮೀಟ್ ಮಾಡಲೇಬೇಕು ಅಂತ ಕಂಡೀಷನ್ ಬೇರೆ ಹಾಕಿದ್ಲು. ಸರಿ ಅಂತ ನಾನು ಹೋದೆ. ಹಾಯ್, ಆರ್ ಯು ಮಿಸ್ಟರ್ ದೇವಕಿನಂದ ಶಾಸ್ತ್ರಿ? ಯಾ. ಆರ್ ಯು ಮಿಸ್ ಜಾನ್ವಿ? ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ಏನ್ ಮಾಡ್ತಿರೋದು ನೀವು? ಮೊಬೈಲ್ ಹುಡುಕ್ತಾ ಇದ್ದೆ. ಹಲೋ, ನಾನು ಕೇಳಿದ್ದು ನಿಮ್ಮ ಲೈಫಲ್ಲಿ ಏನು ಮಾಡ್ತಿದ್ದೀರಾ ಅಂತ. ಓ ಸಾರಿ, ನಾನು ಆರ್ಕಾಲಜಿ ಸ್ಟೂಡೆಂಟ್, ಫೈನಲ್ ಇಯರ್. ಒಂದು ಸಬ್ಜೆಕ್ಟ್ನಲ್ಲಿ ಥೀಸಿಸ್ ಮಾಡ್ತಾ ಇದ್ದೀನಿ. ನಿಮ್ಮ ಜಾತಕ ತಂದಿದ್ದೀರಾ? ಜಾತಕನಾ? ಈ ಕಾಲದಲ್ಲೂ ಅದನ್ನೆಲ್ಲ ನಂಬ್ತೀರಾ? ತುಂಬಾ ನಂಬ್ತೀನಿ. ಬಟ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದ್ಯಾಟ್. ಪರವಾಗಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಹೇಳಿದ್ರೆ ಸಾಕು. ಟೆಕ್ನಾಲಜಿ ತುಂಬ ಮುಂದುವರೆದಿದೆ.
ಸರಿ ತಗೊಳ್ಳಿ. ಹೇಳಿ. 30 08 1994. ಪ್ಲೇಸ್ ಸಾಗರ. ಟೈಮ್ 2:30 AM. ಇದೇನ್ ಜಾತಕನೇನ್ರಿ? ಮೃತ್ಯು. ನನ್ನ ಜೀವನದಲ್ಲಿ ನಾನು ಕಂಡ ಅತಿ ಘೋರ ನೀಚ ನಿಕೃಷ್ಟ ಜಾತಕ ಇದು. ನೋಡಿ, ನಿಮಗಿಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಎದ್ದು ಹೊರಡಿ. ಅದ್ಬಿಟ್ಟು ನನ್ ಬಗ್ಗೆ ಆಗ್ಲಿ ನನ್ ಜಾತಕದ ಬಗ್ಗೆ ಆಗ್ಲಿ ಇನ್ನೊಂದು ಮಾತಾಡಿದ್ರೆ ನಾನ್ ಸಹಿಸಲ್ಲ. ಅಬ್ಬಬ್ಬಬ್ಬಬ್ಬ. ಶನಿ ಹೆಗ್ಲೇರ್ದಾಗ ದುರಂಕರ ದುಪ್ಪಟ್ ಅಂತ. ನಿಮ್ ಜಾತಕದಲ್ಲಿ ಶನಿ ಗುರುನ ಹೈ ಸ್ಪೀಡ್ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮನ್ ಕಟ್ಕೊಳ್ಳೋದು ಒಂದೇ, ಹುತ್ತ ಕೈ ಬಿಡೋದು ಒಂದೇ. ಎಜುಕೇಟೆಡ್ ಆಗಿ ಶಾಸ್ತ್ರ ಮಣ್ಣು ಮಸಿ ಅಂತೆಲ್ಲ ಮಾತಾಡ್ತಿದಿರಲ್ಲ, ನಿಮ್ಮನ್ ಕಟ್ಕೊಳ್ಳೋದು ಒಂದೇ, ಹಲ್ಲಿನ ಮೈ ಮೇಲೆ ಬಿಟ್ಕೊಳ್ಳೋದು ಒಂದೇ. ಹಲೋ, ಏನ್ ಜಾತಕ ಶಾಸ್ತ್ರದ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಿದ್ದೀರಾ? ನೀವು ಈ ಭೂಮಿ ಮೇಲೆ ಇರೋದು ಎಷ್ಟು ಸತ್ಯನೋ ಅವುಗಳೆಲ್ಲ ಇರೋದು ಅಷ್ಟೇ ಸತ್ಯ. ಇಟ್ಕೊಂಡು ಉಪ್ಪಿನಕಾಯಿ ಹಾಕಿ ನೆಕ್ಕಿ. ಹೋಗಿ ಹೋಗಿ, ನಿಮ್ ಜೊತೆ ಇರೋರ್ಗೆ ನಿಮ್ಮಿಂದಾನೇ ಎಂತೆಂತ ಆಪತ್ ಬರುತ್ತಂತ ನಿಮ್ಗೆ ಗೊತ್ತಾಗತ್ತೆ. ಗೋ ಟು ಹೆಲ್ ಇಡಿಯಟ್. ಇನ್ ಮದ್ವೆನೇ ಆಗ್ಲಿ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವನಂತೂ ಮದ್ವೆ ಆಗ್ಬೇಡ. ಎಸ್, ಯು ಆರ್ ಕರೆಕ್ಟ್. ನಿಮ್ ಜೊತೆ ಇರೋರ್ಗೆ ನಿಮ್ಮಿಂದಾನೇ ಎಂತೆಂತ ಆಪತ್ ಬರುತ್ತಂತ ನಿಮ್ಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ಸ್ವರ. ಹೇ, ದೇವ್. ನಮ್ ತಾಯಣಗೂ ನಿನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಕಣ. ಯಾಕೋ? ಅದಂಗೆ. ದೇವ್. ಓ ಗರ್ಲ್ ಸರ್ ಕಮಿಂಗ್. ಇಮಿಡಿಯೇಟ್ ಕರ್ನಾಟಕ ಚೇಂಜ್. ಏನಿವತ್ತು ಆರ್ಕಿಯಾಲಜಿ ಆಸ್ಟ್ರಾಲಜಿನ ಹುಡ್ಕೊಂಡ್ ಬಂದಿದೆ. ಆಸ್ಟ್ರಾಲಜಿ ಮೇಲೆ ಈಗಾದ್ರೂ ನಂಬಿಕೆ ಬಂತಾ? ಹಾಗೇನೂ ಇಲ್ಲ. ಅದು ಬೇಗ ಹೇಳಿ, ಮೊದಲೇ ನಂಗೆ ಟೈಮ್ ಇಲ್ಲ. ದೇವ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪ್? ಅದು ನಿನಗ? ನಿನಗೆ ಹೆಲ್ಪ್ ಮಾಡೋದು ಒಂದೇ, ವಿಷ ಕುಡಿಯೋದು ಒಂದೇ ಅಂತ ದರಿದ್ರ ಜಾತಕ ನಿಂದು. ನೀನ್ ಹುಟ್ಟಿದಾಗ್ಲೇ ನಿಮ್ಮ ಅಪ್ಪ ಅಮ್ಮನ್ ತಿನ್ಕೊಂಡೋಳು ನೀನು. ಜಾನು, ಮನುಷ್ಯನ್ರಿ ನೀವು, ಎಜುಕೇಟೆಡ್ ಫೂಲ್ಸ್. ಅವಳ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಈ ತರ ಬಾಯ್ಕ್ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ಲ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡು ಅನಾಥಾಶ್ರಮದಲ್ಲಿ ಬೆಳೆದ್ಲು. ಅಪ್ಪ ಅಮ್ಮ ಇರೋ ಮಕ್ಕಳಿಗಿನ್ನ ಹೆಚ್ಚು ಸಂಸ್ಕಾರ ಕಲ್ತ್ಕೊಂಡು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಯಾರ ಹಂಗೂ ಬೇಡ ಅಂತ ಬದುಕ್ತಾ ಇರೋ ನಿಸ್ವಾರ್ಥ ಹೆಣ್ಣ ಅವಳು. ಅವಳನ್ನ ಕೈ ಹಿಡಿಬೇಕು ಅಂದ್ರೆ 7 ಅಲ್ಲ 200 ಜನ್ಮದ ಪುಣ್ಯ ಇದ್ರೂ ಸಾಲ್ದು. ಶಾಸ್ತ್ರ ಅಂತೆ, ಜಾತಕ ಅಂತೆ. ಅವಳಜ್ಜಿ ನನಗೆ ಹೊಡಿತಾಳ್ ಕಣ. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಹತ್ರ ಹೊಡ್ತಾ ತಿಂದಿರೋದು. ಅವಳ ಸುಮ್ಮನೆ ಬಿಡಲ್ಲ ಕಣ. ನೀನು ಹೇಳು, ತಪ್ಪು ನಿಂದೆ. ನಾನೇನೋ ಮಾಡ್ದೆ? ನೀನು ಅವಳಿಗೆ ಹಂಗಲ್ಲ ಅನ್ಬಾರ್ದಿತ್ತು. ಅವಳ ಜಾತಕ ಹೆಂಗಿದ್ಯೋ ಹಂಗೆ ಇದ್ದಿದ್ದಂಗೆ ಹೇಳಿದ್ದೀನಿ. ನನ್ ತಪ್ಪ ಅದು? ನೀನು ಹೇಳಿದ ತಪ್ಪು ಅಂತ ಹೇಳ್ತಿಲ್ಲ ಗುರು. ನಿನಗೆ ಯಾರ ಹತ್ರ ಯಾವಾಗ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಂದೆ ಅಷ್ಟೇ. ಮೊದ್ಲೇ ತಲೆ ಕೆಟ್ಟಿದೆ, ಇನ್ನೂ ತಲೆ ಕೆಡಿಸ್ಬೇಡ, ಸುಮ್ಮನೆ ಕುಡಿ. ನೀನು ಅವಳಿಗೆ ಹಂಗಲ್ಲ ಅಂದಲ್ಲ. ಇದೇ ಫ್ರಸ್ಟ್ರೇಷನ್ ಅಲ್ಲಿ ಅವಳೇನು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ? ಅದು ಸಾಯೋ ಜಾತಕ ಅಲ್ಲ, ಸಾಯಿಸೋ ಜಾತಕ. ಲೇ, ಮತ್ತೆ ಜಾತಕ ಜಾತಕ ಅಂಚಲ್ಲ. ಈಗಿನ ಕಾಲ ಹುಡುಗಿರು ಹೆಂಗೆ ಗೊತ್ತಾ? ಸಣ್ಣ ವಿಷಯನು ದೊಡ್ಡದಾಗಿ ಥಿಂಕ್ ಮಾಡ್ತಾರೆ, ದೊಡ್ಡ ವಿಷಯನು ಸಣ್ಣದಾಗಿ ಥಿಂಕ್ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಅವಳ ಪರ್ಸನಲ್ ವಿಷಯಕ್ಕೆ ಬಾಯ್ ಹಾಕಿದೀಯ. ನೀನ್ ಸಾರಿ ಕೇಳದೆ ಸರಿ ಅನ್ಸುತ್ತೆ. ಏನು? ನಾನ್ ಸಾರಿ ಕೇಳ್ಬೇಕಾ? ಅದನ್ನ ಕನ್ಸಲ್ಲೂ ನೆನ್ಸ್ಕೋಬೇಡ ನೀನು. ನೀನ್ ಹೆಂಗೆ ಗೊತ್ತಾ? ಸೆಲ್ಫಿಶ್ಗೆ ಸೆಲ್ಫಿಶ್ ನನ್ನ ಮಗ ನೀನು. ನಿನ್ ಮನ್ಸೊಂಥರ ಈ ಕಲ್ಬಂಡೆ ಇದ್ದಂಗೆ, ಅದರಲ್ಲಿ ಎಮೋಷನ್ಸ್ ಜಾಗನೇ ಇಲ್ಲ. ಒಬ್ಬ ಮನುಷ್ಯ ಅಂದಮೇಲೆ ಒಂಚೂರಾರು ಒಳ್ಳೆ ಮನಸ್ಸು, ಮನುಷ್ಯತ್ವ ಅನ್ನೋದು ಇರಬೇಕು. ಅದಿಲ್ಲ ಅಂದ್ರೆ ಜೀವನ ಉಪ್ಪಿಲ್ದಿರೋ ಊಟ ಆಗ್ಬಿಡುತ್ತೆ. ಇಲ್ಲ ಅವರು ನಾನು ಇರೋದೇ ಹಿಂಗೆ. ಏನ್ ಕಿತ್ಕತ್ಯ ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗಿರ್ಬೇಕಾಗುತ್ತೆ. ಯೋಚನೆ ಮಾಡು. ನಿನಗೆ ಮನುಷ್ಯತ್ವ ಅನ್ನೋದೇನಾದ್ರು ಇದ್ರೆ ಹೋಗ್ ಸಾರಿ ಕೇಳು. ಇವಾಗ ಏನಪ್ಪ, ಇವಾಗ ನಾನ್ ಸಾರಿ ಕೇಳೋದ್ರಿಂದ ಅವಳು ಮನ್ಸ್ ನೋವು ಕಡಿಮೆ ಆಗತ್ತೆ ಅಂದ್ರೆ ಕೇಳ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನು? ನಾನ್ ಸಾರಿ ಕೇಳ್ಬೇಕಾದ್ರೆ ಅವಳು ಏನಾದ್ರು ಎಕ್ಸ್ಟ್ರಾ ಆಡಿದ್ಲೋ? ದೇವ್ರು ಗುರು ನೀನು, ನೀನೇ ಹೊರ ಕೊಡ್ತೀನಿ ಅಂದಮೇಲೆ ಬೇಡ ಅನ್ನೋಕ್ಕೆ ಅವಳು ಯಾರು? ಆದರೂ ಒಂದೆರಡು ಮಾತು ಹೇಳ್ತೀನಿ ಮಗ. ನೀನು ನಿನ್ನ ಜೀವನದಲ್ಲಿ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಒಂದು ಬೌಂಡ್ರಿ ಹಾಕೊಂಡು ಬದುಕ್ತಾ ಇದೆಯಾ. ಬಾ, ಆ ಬೌಂಡ್ರಿ ಬಿಟ್ಟು ಆಚೆ ಬಾ, ಬಂದು ಈ ಪ್ರಪಂಚ ನೋಡು. ಆವಾಗ ನಿನಗೆ ಅರ್ಥ ಆಗುತ್ತೆ. ತಪ್ಪಳ ಬರ ಇಲ್ಲಿ.
ನೆಲಮಂಗಲದ ಗೋಮಾಳದ ಜಮೀನಿನಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲು ಮುಂದಾಗಿ ತನ್ನದೇ ಜಾಗ ಎಂದು ಪಟ್ಟು ಹಿಡಿದು ಕೂತಿರುವ ಹಾಲಿ ಸದಸ್ಯ ಎಂಎಲ್ಎ ನಿಜಗುಣ ವಿರುದ್ಧ ಒತ್ತುವರಿ ಜಾಗದಲ್ಲಿ ಗುಡಿಸಲು ನಿರ್ಮಿಸಿಕೊಂಡಿರುವ ಗ್ರಾಮಸ್ಥರಿಂದ ಪ್ರತಿಭಟನೆ. ಗೋಮಾಳ ರಕ್ಷಿಸಿ ವಸತಿಹೀನರಿಗೆ ಜಮೀನು ನೀಡಲು ಸ್ಥಳೀಯರಿಂದ ಪ್ರತಿಭಟನೆ ಮತ್ತು ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಇದನ್ನೊಂಚೂರು ನೀವು ನಮ್ಮ ಕೇಸಿನ ವಿಚಾರವಾಗಿ ತಿಳಿಸಿದ್ರೆ. ಹಾಂ ಸರ್. ಸರ್ ದಿಸ್ ಇಸ್ ಜಾನ್. ಹಾಯ್ ಸರ್. ಹಾಯ್ ಜಾನ್. ಸರ್ ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ಅವ್ರು ಹೆಚ್ಚಾಗಿ ಯಾರಿಗೂ ಕಾಲ್ ಮಾಡಿಲ್ಲ, ಎಲ್ಲ ನಾರ್ಮಲ್ ಕಾಲ್ಸ್ಗಳೇ. ವಾಟ್ಸಪ್ ಮೆಸೇಜ್ಗಳನ್ನ ಚೆಕ್ ಮಾಡಿದಾಗ ಬೆದರಿಕೆ ಮೆಸೇಜ್ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ ಸರ್. ಜಾನ್, ವಾಟ್ ಅಬೌಟ್ ಮೇಲ್ಸ್? ಸರ್ ಅದ್ರಲ್ಲಿ ಅಂಥ ಕ್ಲೋಸ್ ಏನಿರಲಿಲ್ಲ, ಇಟ್ಸ್ ಎ ನಾರ್ಮಲ್ ಮೇಲ್ ಅಷ್ಟೇ ಸರ್. ಸರ್ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಇದು 100% ನ್ಯಾಚುರಲ್ ಡೆತ್ ಅಂತಲೇ ಇದೆ. ಐ ಥಿಂಕ್ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಸರ್. ಏಯ್ ಯಾಕೋ ಅಷ್ಟು ಬೇಗ ಬರಕ್ಕೆ ಹೇಳ್ದೆ? ಲೋ ಮಗ, ಅವಳು ಬಂದವಳು ಒಳಗಡೆ ಹೋಗೋಳೆ, ಆಚೆ ಬಂದಿದ ತಕ್ಷಣ ಕೇಳ್ಬಿಡು. ಯಾರು ಬಂದಿದ್ದಾರೆ, ಏನ್ ಕೇಳ್ಬೇಕು? ಜಾನ್ವಿ ಬಂದವಳು, ಸಾರಿ ಕೇಳೋ. ನೋಡೋ, ಇದು ರಾಹುಕಾಲ. ಈ ಟೈಮಲ್ಲಿ ಕೇಳಿದ್ರೆ ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಇನ್ನೊಂದ್ಸಲ ಯಾವಾಗ ಕೇಳೋಣ ಬಾ. ಲೇ, ಅವಾಗಿಂದ ತಲೆ ಕೆಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ನಿ, ಈಗ ಬಂದು ಕತೆ ಹೊಡಿಚ. ಅವಳು ಬತ್ತಾಳೆ, ನೀನ್ ಕೇಳ್ಚ ಅಷ್ಟೇ. ಮಗ ಅವಳು ಬಂದು ಕಣ. ಇವನು ಯಾಕೆ ಇಲ್ಲಿ ಬಂದಿದ್ದಾನೆ? ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕು. ಸ್ಟಾರ್ಟ್ ಆಗಲ್ಲ ಬಿಡಿ. ಏನಕ್ಕಾದ್ರೂ ಇವಳು ಗಾಡಿ ಇಸ್ಕೊಂಬನ್ನೋ. ಛೇ, ಬೆಳಗ್ಗೆ ತಾನೇ ಪೆಟ್ರೋಲ್ ಹಾಕ್ಸಿದ್ದೆ. ಒಂದು ನಿಮಿಷ ಜಾನ್ವಿ ಅವರೇ, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ನನಗೆ ಈ ಎಮೋಷನ್ಸ್ ಆಗಲಿ ಈ ಫೀಲಿಂಗ್ಸ್ ಆಗಲಿ ಇವ್ಯಾವೂ ನನ್ನ ಲೈಫಲ್ಲಿ ಅಷ್ಟು ಅಟ್ರಾಕ್ಟ್ ಮಾಡಿಲ್ಲ. ಒಂಥರ ಕಲ್ ಬಂಡೆ ಥರನೇ ಬೆಳೆದ್ಬಿಟ್ಟೆ. ನಿನ್ನೆ ಆ ಘಟನೆ ನಡೆದಾಗಿಂದ ನನ್ನ ಮನಸ್ಸಿಗೆ ನಿಜವಾಗ್ಲೂ ತುಂಬ ಬೇಜಾರಾಗಿದೆ. ತಪ್ಪು ಮಾಡಿದ್ರೂ ಸಾರಿ ಕೇಳ್ದೇ ಇರೋ ಮಗ ನಾನು. ಅಂಥದ್ರಲ್ಲಿ ನಿಮ್ಮ ಹತ್ರ ಯಾಕೆ ಈ ಥರ ಕೇಳ್ತಿದ್ದೀನೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ. ಈಗೇನು ನೀವು ನಂಗೆ ಕ್ಷಮಿಸ್ತಿರೋ ಇಲ್ವೋ? ನೋಡಿ, ಮೊದಲು ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಡೋದು ಕಲೀರಿ. ಅಲ್ಲ, ಜಸ್ಟ್ ಒಂದು ಸಾರಿ ಕೇಳೋದಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಿದ್ದೀರಲ್ಲ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬೇಕಾರೆ ನನಗೆಷ್ಟು ಹರ್ಟ್ ಆಗಿರಲ್ಲ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಹೋದ್ರೋಗ್ಲಿ, ನಿಮ್ಮ ಗಾಡಿ ಆದರೂ ಸ್ಟಾರ್ಟ್ ಮಾಡ್ಕೊಡ್ತೀನಿ ಕೊಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಆ್ಯಕ್ಚುಲಿ ನಾನು ನನ್ನ ಲೈಫಲ್ಲಿ ಯಾರ ಮೇಲೂ ಕೈ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾವೀಗ ಕಿತ್ತಾಡೋ ಬದಲು ಫ್ರೆಂಡ್ಸ್ ಆಗಿರ್ಬೋದಲ್ಲ. ಲೆಟ್ಸ್ ಬಿ ಫ್ರೆಂಡ್ಸ್, ಬಟ್ ಒನ್ ಕಂಡೀಷನ್. ಏನು? ಯು ನೀಡ್ ಟು ಚೇಂಜ್ ಯುವರ್ ಆಟಿಟ್ಯೂಡ್. ಶ್ಯೂರ್. ಏನಾಗಿದೆ ಹಾಯಾಗಿದೆ ಈ ಭೂಮಿಯ ಬಾನು ಒಂದಾಗಿದೆ. ಈ ಫೈನ್ ಡೇ ನಿನ್ನೊಂದಿಗೆ
ತಕರಾರು ಹೆಚ್ಚು ಕಮ್ಮಿ ಮುಗಿದಂತಿದೆ. ಮುಂಜಾನೆ ಮುಂಗಾರು ನಿನ್ನ ನಗೆ, ಹೊಸ ಸನ್ರೈಸು ನೀನಾದೆ ನನ್ನ ಪಾಲಿಗೆ. ಪೇಪರು ಬೋಟಾಗಿ ನನ್ನ ಎದೆ ಕಣ್ಣ ಕಡಲಲ್ಲಿ ತೇಲಾಡಿದೆ. ಹೆಚ್ಚುವರಿ ಇದೊಂಥರ ಕಾಯಿಲೆ, ಅಮಾಯಕ ಆಗೋದನು ಕಗ್ಗೊಲೆ. ಅಂಗಾಲು ಚಾಚೋ ಪ್ರೇಮಿಗೆ ಸಲೊಲ್ಲ ಭೂಮಿ ಹಾಸಿಗೆ. ಗುಲಾಬಿ ಹೂವು ನೀನು ಹಾಟು ಬೀಟಿಗೆ. ಹೂಗಳು ಅಪ್ಪದೆ ನಡೆಸುವ ಪ್ರೇಮದ ಪರಾಗದ ಸ್ಪರ್ಶಕ್ಕೆ, ಕಾಮನೆ ಇಲ್ಲದೆ ರಂಗನು ಹಂಚುವ ಪತಂಗ ಸುದ್ದಿ ಪತ್ರಿಕೆ. ಪ್ರೀತಿಯ ಮೀನಿದು ನೀರಲೇ ಇದ್ದರೂ ತಿರೊಲ್ಲ ಬಾಯಾರಿಕೆ. ಕಣ್ಣಿನ ಬಂದರು ನಡೆಸಿವೆ ಕನಸಿನ ಸರಾಗ ಸಾಗಾಣಿಕೆ. ನೀ ಬಟರ್ಫ್ಲೈ ನಾನಿನ್ನ ಸ್ಕೈ, ಬೊಗಸೆ ಮಾಡಿ ನಿನ್ನ ಕಾಪಾಡುವೆ. ನಾನೇ ಸರ ನೀ ಸಾಗರ, ನೀನೆಲ್ಲೋ ನಾವಲ್ಲೇ ಮುಳುಗುವೆ. ತರಾವರಿ ಔಸ್ತುವಾರಿ ಚಾಲುವಾಗಿದೆ. ಹೇಳಿ ಸ್ವರ. ಜಾನು, ಪೊಲೀಸರು ನನ್ನನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಸ್ಟೇಷನ್ ಕರೆಸಿದ್ರು. ಹೌದಾ? ಏನ್ ಕೇಳಿದ್ರು? ನಿಮಗೆ ಗುಂಡ್ಕಿಮಠ ಅವ್ರ ಪರಿಚಯನಾ? ಹಾ, ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸುಮಾರು 7-8 ವರ್ಷದಿಂದ ಪರಿಚಯ ಇದೆ. ನಾನು ಅವ್ರ ಹತ್ರ ಕೆಲ್ಸಕ್ಕೆ ಸೇರಿ 2 ವರ್ಷ ಆಗಿದೆ. ಅವರು ಸಾಯಕ್ಕಿಂತ ಮುಂಚೆ ಹೇಗಿರ್ತಿದ್ರು? ಹಾ, ಈ ವಿಚಾರವಾಗಿ ನನಗೂ ಡೌಟ್ ಇದೆ. ಸ್ವಲ್ಪ ದಿನದ ಹಿಂದೆ ತುಂಬಾ ಟೆನ್ಷನ್ ಅಲ್ಲಿದ್ರು. ಆದ್ರೆ ನನ್ನ ಹತ್ರ ಏನೂ ಹೇಳ್ಕೊಂಡಿರ್ಲಿಲ್ಲ. ಹಾಗಾಗಿ ನನಗೆ ವಿಷಯದ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಹಾಗಾದ್ರೆ ನಿಮ್ಗಿಂತ ತುಂಬಾ ಪರಿಚಯ ಇರೋರು ಯಾರಾದ್ರೂ ಇದ್ರ? ಇಲ್ಲ ಸರ್, ಅವರು ಅವ್ರ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಅವ್ರು ಯಾರನ್ನೂ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಮತ್ತೆ ಈ ಕೇಸಿಗೆ ಸಂಬಂಧಪಟ್ಟಾಗ ನಾವು ಕರೆದಾಗ ಬಂದು ಕೋಆಪರೇಟ್ ಮಾಡಿ. ಸ್ವರ, ನಾನೊಂದು ಸ್ವಲ್ಪ ಹೊರಗಡೆ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಸಾರಿ, ನನ್ನ ಫ್ರೆಂಡ್ ಕಾಲ್ ಬಂದಿತ್ತು. ಇಟ್ಸ್ ಓಕೆ. ಯಾಕೆ ನಿಮ್ಮ ಮುಖ ಒಂಥರ ಡಲ್ ಆಗಿಬಿಡ್ತಲ್ಲ? ಅದು ತುಂಬ ಪರ್ಸ್ನಲ್ ಆಗಿದ್ರೆ ಬೇಡ, ಹೇಳ್ಕೋಬೇಕನ್ಸಿದ್ರೆ ಹೇಳ್ಕೊಳ್ಳಿ. ಹಾಗೇನಿಲ್ಲ. ಆ್ಯಕ್ಚುಲಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ದೇವ್. ಅವತ್ತು ನೀವು ನನ್ನ ಜಾತಕ ನೋಡಿ ನನ್ನ ಜೊತೆಲಿರೋರಿಗೆಲ್ಲ ಕಷ್ಟ ತಪ್ಪಿದ್ದಲ್ಲ ಅಂದಾಗ ಅವತ್ತಿನ ದಿನ ನನಗದು ಸಿಲ್ಲಿ ಅನಿಸ್ತು. ಆದರೆ ಇವತ್ತಿಗೆ ನನಗೆ ಅದೇ ನಿಜ ಅನಿಸ್ತಿದೆ. ಅರ್ಥ ಆಗಲಿಲ್ಲ. ಏನಿಲ್ಲ, ಸ್ವಲ್ಪ ದಿನಗಳ ಹಿಂದೆ ಟಿ ವಿನಲ್ಲಿ ಸೂರ್ಯಕಾಂತ್ ಗುಣ್ಕಿಮಠ್ ಅವ್ರ ಸಾವಿನ ಬಗ್ಗೆ ಹೇಳ್ತಾ ಇದ್ರು. ನೀವು ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಕೇಳಿದ್ದೀನಿ. ಡಾಕ್ಟರ್ಸ್ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಸರ್ಟಿಫೈ ಮಾಡಿದ್ರು. ಆದರೆ ನನ್ನ ಪ್ರಕಾರ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ದೇವ್. ಇಟ್ಸ್ ಅ ಪ್ರೀ ಪ್ಲಾನ್ ಮರ್ಡರ್. ಅದು ಸರಿ, ಅವ್ರಿಗೂ ನಿಮಗೂ ಏನು ಸಂಬಂಧ? ನಿಮ್ಗೆ ಯಾಕೆ ಬಂತಿ ಡೌಟು? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಯಾವ ಸಂಬಂಧಿಕರು ನನ್ನ ಕೇರ್ ಮಾಡಲಿಲ್ಲ. ಅಂಥದ್ರಲ್ಲಿ
ಯಾವ ಸಂಬಂಧನೇ ಇಲ್ದಿರೋ ಅವರು ಅವ್ರ ಸ್ವಂತ ಮಗಳ ಥರ ನೋಡ್ಕೊಂಡ್ರು, ಓದಿಸಿದ್ರು. ಇವತ್ತಿನ ದಿನ ಯಾರ ಸಪೋರ್ಟು ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಅವರೇ ಕಾರಣ. ನೋಡಿ ಜಾನ್ವಿ, ಸಾವಿಗೆ ಸಮಯ ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಸಾವು ಬರುತ್ತೆ ನಿಜ, ಆದ್ರೆ ಈ ರೀತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್ ಸರ್ಟಿಫೈ ಮಾಡಿದಾರಲ್ಲ ನ್ಯಾಚುರಲ್ ಡೆತ್ ಅಂತ. ಇಲ್ಲ ದೇವ್, ಸೂರ್ಯಕಾಂತ್ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರೋಳು ಅಂದ್ರೆ ಅದು ನಾನೇ. ಅವ್ರ ಲೈಫ್ನ ಕೆಲವು ಇನ್ಸಿಡೆಂಟ್ಗಳನ್ನ ಬೇಸ್ಡ್ ಆಗಿ ಇಟ್ಕೊಂಡು ಇದು ಕೊಲೆನೆ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಯಾವತ್ತಿ ಡೌಟ್ ಬಂತೋ ನನ್ಗಿರೋ ಮೀಡಿಯಾ ಫ್ರೆಂಡ್ ಸಪೋರ್ಟ್ ಇಂದ ಈ ಇಶ್ಯೂ ಕ್ರಿಯೇಟ್ ಮಾಡಿದೆ. ಇವಾಗ ಈ ಕೇಸ್ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೆ ಇನ್ನೇನು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ, ಅವ್ರು ಮಾಡ್ತಾರೆ ಬಿಡಿ. ನಂಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ದೇವ್, ಅದಕ್ಕೆ ನಿಮ್ಮನ್ನ ಹೆಲ್ಪ್ ಕೇಳಿದ್ದು. ಸರಿ, ಓಕೆ, ಬನ್ನಿ. ಏನ್ ಕರ್ಮ ಗುರು ನಂದು. ಹಲೋ. ಹಾಯ್. ಏನು ಇವತ್ತು ನಿದ್ದೆ ಬರ್ತಿಲ್ವಾ? ಎಕ್ಸಾಕ್ಟ್ಲಿ. ನೀವೇನ್ ಮಾಡ್ತಿದ್ದೀರಾ? ಏನಿಲ್ಲ, ಊಟ ಆಯ್ತು, ಪ್ಲೇಟ್ ತೊಳಿತಾ ಇದ್ದೆ. ಮತ್ತೆ ನೀವೇ ಹೇಳ್ಬೇಕು. ನಾನೇನ್ ಹೇಳಿ, ನೀವೇನಾದ್ರೂ ಹೇಳಿ. ನನಗ್ ನಿಮ್ ತರ ಜಾತಕ ಹೇಳಕ್ ಬರಲ್ವೇ? ಅಂತೂ ಇಂತೂ ತುಂಬಾ ಮಾತು ಕಲ್ತ್ಬಿಟ್ರಿ. ಎಲ್ಲ ನಿಮ್ ಸವಾಸ. ಸರಿ, ನಿಮ್ಗೆ ಅಡ್ವೆಂಚರ್ಸ್ ಅಂದ್ರೆ ಇಷ್ಟನಾ? ಅಡ್ವೆಂಚರ್ಸಾ? ಇಲ್ಲಪ್ಪ, ನನಗ್ ಭಯ. ಟ್ರೈ ಮಾಡಿ. ಅದು ಈ ಲೇಟ್ ನೈಟ್ ಅಲ್ಲ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು? ಮನೆಯಿಂದ ಆಚೆ ಬನ್ನಿ, ಹೇಳ್ತೀನಿ. ನೀವೆಲ್ಲಿದ್ದೀರಾ? ನಿಮ್ಮ ಮನೆ ಆಚೆ. ಆರ್ ಯು ಮ್ಯಾಡ್? ಟೈಮ್ ನೋಡಿದ್ದೀರಾ ಎಷ್ಟಾಗಿದೆ ಅಂತ? ನಾನ್ ಬರಲ್ಲ. ರೀ ಜಾನ್ವಿ, ರೀ ಕೂಗ್ಬೇಡಿ, ಬರ್ತೀನಿ. ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾಕ್ರಿ ಕೂಗ್ತಿದ್ದೀರಾ? ಇಷ್ಟೊತ್ತಿಗೆ ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಅರ್ಧ ರಾತ್ರಿಲಿ ಐಸ್ ಕ್ರೀಮ್ ತಿಂದು ಮಲಗಿದ್ರೆ ಒಳ್ಳೆ ಕನ್ಸು ಬೀಳುತ್ತಂತ ಎಲ್ಲೋ ಓದಿದ್ ನೆನಪು. ಬನ್ನಿ, ಐಸ್ ಕ್ರೀಮ್ ತಿನ್ಕೊಂಬರೋಣ. ನೀವ್ ಯಾವಾಗ್ಲೂ ಹಿಂಗೇನಾ ಅಥವಾ ಅವಾಗ ಹಿಂಗ? ಗಾಡಿ ಹತ್ತಿ ಹೇಳ್ತೀನಿ. ಅಯ್ಯೋ ದೇವ್ರೆ. ದೇವ್, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಒಂದು ನಿಮಿಷ ಇರಿ, ಬರ್ತೀನಿ. ದೇವ್, ರೀ, ನೀವೇ ತಾನೇ ಹೆಲ್ಪ್ ಮಾಡಿ ಅಂತ ಕೇಳಿದ್ದು. ಅದಕ್ಕೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಇನ್ವೆಸ್ಟಿಗೇಷನ್ ಮಾಡಕ್ಕೆ. ವಾಟ್? ಒಂದ್ ತಪ್ಪು ಹುಡ್ಕಕ್ ಹೋಗಿ ಇನ್ನೊಂದ್ ತಪ್ಪು ಮಾಡ್ತಿದೀವಿ ಅನ್ಸುತ್ತೆ. ಬನ್ನಿ ದೇವ್, ಹೋಗೋಣ. ನೋಡಿ ಜಾನ್ವಿ ಅವರೇ, ತಪ್ಪಲ್ಲಿ ನಡೆದಿರುತ್ತೋ ಅಲ್ಲೇ ತಪ್ಪು ಹುಡುಕ್ಬೇಕು. ಸೂರ್ಯಕಾಂತ್ ಅವ್ರ ಸಾವಿಗೆ ನಾವು ಸಾಕ್ಷಿ ಹುಡುಕ್ಬೇಕಂದ್ರೆ ನಾವು ಇಲ್ಲೇ ಹುಡುಕ್ಬೇಕು. ಅದಕ್ಕೆ ನನ್ನ ಮೇಲೆ ನಂಬಿಕೆ ಇದ್ರೆ ಬನ್ನಿ. ರೀ, ಬೇಡ, ಬನ್ನಿ, ಹೋಗ್ಬಿಡೋಣ. ಸುಮ್ಮನೆ ಬನ್ನಿ. ಸರ್. ಓ ಜಾನು, ಏನ್ ಸಮಾಚಾರ? ಇಷ್ಟೊಂದು ಖುಷಿಯಾಗಿದೆಯಾ? ಮೊದಲು ನಂಗೆ ಆಶೀರ್ವಾದ ಮಾಡಿ, ಆಮೇಲೆ ಹೇಳ್ತೀನಿ. ಶುಭವಾಗಲಿ. ಸರ್, ನಾನು ಸ್ಟೇಟ್ಗೆ ಫಸ್ಟ್ ಬಂದಿದ್ದೀನಿ. ಈ ವಿಷಯನ ನಿಮಗೆ ಮೊದಲು ಹೇಳಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ನನಗೆ ಯಾಕಮ್ಮ ಇದೆಲ್ಲ? ನಿನ್ನ ಫ್ರೆಂಡ್ಸಿಗೆ ಕೊಡೋದಲ್ವಾ? ಸರ್, ನನ್ನ ಎಲ್ಲ ಸಕ್ಸಸ್ಗೂ ನೀವೇ ಕಾರಣ. ನನ್ನ ಅಪ್ಪ ಅಮ್ಮ, ಬಂಧು ಬಳಗ, ಫ್ರೆಂಡ್ಸು ಎಲ್ಲ ನೀವೇನೆ. ಜಾನ್ವಿ, ಹಾ, ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಮತ್ತೆ ಬನ್ನಿ.
ಈ ಮನೇಲಿ ಅವರೊಬ್ಬರೇ ಇರ್ತಿದ್ರು ಇಲ್ಲ ಬೇರೆಯವರು ಇರ್ತಿದ್ರಾ? ಇಲ್ಲ, ಅವ್ರಿಗೆ ಮದುವೆನೇ ಆಗಿರಲಿಲ್ಲ. ಗುಣಕಿ ಮಠ ಅವ್ರ ಸಾವು ನ್ಯಾಚುರಲ್ ಅಲ್ಲ ಅಂತ ನಿಮಗೆ ಯಾಕೆ ಡೌಟ್ ಬಂತು? ನಿಮಗೆ ಹೇಳಬೇಕಾಗಿರೋ ವಿಷಯ ತುಂಬಾ ಇದೆ. ಜನಗಳ ದೃಷ್ಟಿಲಿ ಅವರೊಬ್ಬರು ಆರ್ಕಿಯಾಲಜಿಸ್ಟು. ಅದಕ್ಕೂ ಮೀರಿ ಅವರು ದೇಶಭಕ್ತರು ಕೂಡ ಆಗಿದ್ರು. ಸರ್ ಸಾಯೋ ಒಂದು ವಾರದ ಮುಂಚೆ ನನ್ನನ್ನು ಅವ್ರ ಮನೆಗೆ ಕರೆದಿದ್ರು. ಈಗ ನಾನಿರೋ ಪರಿಸ್ಥಿತಿಲಿ ಯಾರನ್ನೂ ನಂಬೋಕ್ಕಾಗ್ತಾ ಇಲ್ಲ. ನಿನ್ನನ್ನೇ ನಂಬಿ ಈ ಬಾಕ್ಸ್ ಕೊಡ್ತಾ ಇದ್ದೀನಿ. ಇದನ್ನು ಹುಡ್ಕೊಂಡು ಒಬ್ಬರು ಬರ್ತಾರೆ. ಅವರಿಗೆ ತಲುಪಿಸೋ ಜವಾಬ್ದಾರಿ ನಿಂದೇನಮ್ಮ. ಅಲ್ಲ ಸರ್, ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಇದು ನಿಮ್ಮ ಹತ್ರನೇ ಇದ್ರೆ ಸೇಫ್ ಅಲ್ವಾ? ಹೌದು, ಆದರೆ ಇವತ್ತಿದ್ದವರು ನಾಳೆನೂ ಇರಬೇಕು ಅಂತ ರೂಲ್ಸ್ ಏನೂ ಇಲ್ವಲ್ಲಮ್ಮ. ಅವ್ರು ಹೇಳಿದ ಮಾತು ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಬಾಕ್ಸ್ ಅದು? ಗೊತ್ತಿಲ್ಲ. ಅದೊಂದು ಪಜಲ್ ಬಾಕ್ಸು. ಅದನ್ನ ಓಪನ್ ಮಾಡಕ್ ತುಂಬಾನೇ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಮೋಸ್ಟ್ಲಿ ಅದನ್ನ ಅದಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಓಪನ್ ಮಾಡಕ್ ಸಾಧ್ಯ ಅನ್ಸುತ್ತೆ. ಸೂರ್ಯಕಾಂತ್ ಅವ್ರು ಸತ್ತಾಗ ಅವ್ರ ಬಾಡಿಯಲ್ಲಿತ್ತು? ಇಲ್ಲೇ ಬನ್ನಿ ತೋರಿಸ್ತೀನಿ. ದೇವ್, ಇದು ಪಾರ್ಕಿಂಗ್ ಏರಿಯಾ. ಕಿಚನ್ ಒಳಗಡೆಯಿಂದ ಕೂಡ ಇಲ್ಲಿಗೆ ಬರ್ಬೋದು. ಅವ್ರ ಡೆಡ್ ಬಾಡಿ ಎಲ್ಲಿ ಬಿದ್ದಿತ್ತು? ಇಲ್ಲೇ. ಇಲ್ಲ. ಹಾ, ಪೊಲೀಸ್ ಸ್ಟೇಟ್ಮೆಂಟ್ ಪ್ರಕಾರ ಅವ್ರಿಗೆ ಮಧ್ಯರಾತ್ರಿ ತುಂಬಾ ಎದೆನೋವು ಕಾಣಿಸ್ಕೊಂಡಿದ್ರಿಂದ ಯಾರ್ದಾರು ಹೆಲ್ಪ್ ತಗೊಳ್ಳೋಣ ಅಂತ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಎದೆನೋವು ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಅವ್ರ ರಿಟರ್ನ್ ಸ್ಟೇಟ್ಮೆಂಟು. ಆದರೆ ನನ್ನ ಡೌಟ್ ಏನು ಗೊತ್ತಾ, ಅವ್ರಿಗೆ ಯಾರ್ದಾರು ಹೆಲ್ಪ್ ಬೇಕಿದ್ರೆ ಅವ್ರು ಮೇನ್ ಡೋರಿಂದಾನೇ ಹೊರಗೋಗ್ಬೋದಿತ್ತು. ಆದರೆ ಅವ್ರು ಕೆಳಗಡೆ ಯಾಕೆ ಬಂದರು? ಸೊ ನನ್ನ ಪ್ರಕಾರ ಅವ್ರನ್ನ ಯಾರೋ ರೂಮಲ್ಲೇ ಕೊಲೆ ಮಾಡಿ ಡೆಡ್ ಬಾಡಿನ ಇಲ್ಲಿ ಶಿಫ್ಟ್ ಮಾಡಿ ಹಾರ್ಟ್ ಅಟ್ಯಾಕ್ ಅಂತ ಕತೆ ಕಟ್ತಾ ಇದ್ದಾರೆ. ನೋಡಿ ಜಾನ್ವಿ, ಒಂದು ಮರ್ಡರ್ ಐಡೆಂಟಿಫಿಕೇಶನ್ಗೆ 2 ಡೈಮೆನ್ಷನ್ ಇರುತ್ತೆ. ಒಂದು ಇಲ್ಯೂಷನ್, ಇನ್ನೊಂದು ಅಸಂಪ್ಷನ್. ನೀವಿವಾಗ ಇಲ್ಯೂಷನ್ ಅಲ್ಲಿದ್ದೀರಾ. ಮರ್ಡರ್ ಇದೇ ರೀತಿ ಆಗಿರ್ಬೋದು ಅಂತ. ಅಂದ್ರೆ ನೀವಿದನ್ನ ನ್ಯಾಚುರಲ್ ಡೆತ್ ಅಂತ ನಂಬ್ತೀರಾ? ಇಲ್ಲ, ಅವ್ರ ಮನೆ ಒಳಗಿಂದ ಇಲ್ಲಿ ಬಂದು ಸತ್ತಿದ್ದಾರೆ ಅಂದ್ರೆ ನೀವು ಹೇಳೋ ಪ್ರಕಾರ ಇದು ಕೊಲೆನೇ ಅನ್ಸುತ್ತೆ. ಹಾ, ಹಾಗಾದ್ರೆ ನೀವಿದನ್ನ ಕೊಲೆ ಅಂತ ಪ್ರೂವ್ ಮಾಡ್ತೀರಾ? ಎಸ್, ಐ ಟ್ರೈ ಟು ಪ್ರೂವ್, ಬಟ್ ಐ ನೀಡ್ ಸಮ್ ಟೈಮ್. ಅವಾಗಲೇ ತುಂಬ ಲೇಟ್ ಆಗಿದೆ. ಇಟ್ಸ್ ಬೆಟರ್ ಟು ಲೀವ್ ನೌ. ರಾತ್ರಿಯಲ್ಲ ಎಲ್ಲ ಹೋಗಿದೆ, ನಾನು ಒಬ್ಬನೇ ಬಿಟ್ಟು. ನೀನು ಗೊರ್ಕೆ ಸೌಂಡಿಗೆ ಯಾವನ್ಗೂ ನಿದ್ದೆ ಬರುತ್ತೆ? ನಿಂಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದ್ರೆ ನೀನು ಇನ್ನೊಂದು ರೂಮ್ ಕೀ ಕೊಡಬೇಕಿತ್ತು. ನಾ ಅಲ್ಲೇ ಮಲ್ಕೋತಿದ್ದೆ. ಆ ರೂಮ್ ಕೀ ಯಾರಂದ್ರವ್ರಿಗೆ ಕೊಡೋಕ್ಕಾಗಲ್ಲ. ಅದು ನನ್ನ ಪರ್ಸನಲ್ ಸ್ಪೇಸು, ನನ್ನ ಬಿಸ್ನೆಸ್ ಮಾಡೋ ಜಾಗ. ಅರ್ಥ ಆಯ್ತಾ? ಅದೇನು ಬಿಸ್ನೆಸ್ಸೋ ಏನೋ, ಕಾಸು ಮಾತ್ರ ಬರೋಲ್ಲ.
ದೇವ್, ಏನೋ ಅರ್ಜೆಂಟ್ ಅಂತ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದೀರಾ? ಏನಾದರೂ ಕ್ಲೂ ಸಿಗ್ತಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನಥಿಂಗ್. ನಾನು ಹೇಳೋ ಮಾತನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಐ ಆಮ್ ನಾಟ್ ಶ್ಯೂರ್, ಬಟ್ ಇದೇ ರೀತಿ ಆಗಿರ್ಬೋದು ಅಂತ ನನ್ನ ಅನುಮಾನ. ಏನು ಹೇಳಿ? ಸೂರ್ಯಕಾಂತ್ ಗುಣ್ಕಿಮಠ್ ಅವ್ರಿಗೆ ಸಾಯಕ್ಕಿಂತ 8 to 10 days ಬ್ಯಾಕ್ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಭಯ ಬಿದ್ದ ಅವರು ಮೆಡಿಕಲ್ ಚೆಕಪ್ಗೆ ಹೋಗಿದ್ದಾರೆ. ಈ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಒಬ್ಬ ಮನುಷ್ಯನ ಬಾಡಿಯಲ್ಲಿ ಮ್ಯಾಕ್ಸಿಮಮ್ 240 mgdl, ಮಿನಿಮಮ್ 200 mgdl ಕೊಲೆಸ್ಟ್ರಾಲ್ ಲೆವೆಲ್ ಇರಬೇಕು. ಆದರೆ ಈ ರಿಪೋರ್ಟ್ ಪ್ರಕಾರ ಅವ್ರ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಲೋ ಇತ್ತು. ಐ ಮೀನ್ ಇಟ್ಸ್ ಲೆಸ್ ದ್ಯಾನ್ 200 mgdl. ಸೊ ಅದಕ್ಕೋಸ್ಕರ ಅವರು ಒಂದು ವಾರದಿಂದ ವಾಟರ್ ಟ್ಯಾಬ್ಲೆಟ್ಸ್ ತಗೋತಿದ್ರು. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರಿನ್ ಲಾಸ್ಟ್ ವೀಕ್ ಮೆಡಿಕಲ್ ಟೆಸ್ಟಲ್ಲಿ ಕರೆಕ್ಟ್ ಆಗಿತ್ತು. ಆದರೆ ಅವ್ರು ಸತ್ ಮೇಲೆ ಬಂದಿರೋ ರಿಪೋರ್ಟ್ ಪ್ರಕಾರ ಇಂಬ್ಯಾಲೆನ್ಸ್ ಇದೆ. ದೇವ್, ಯಾವ ಸೋಡಿಯಂ ಯಾವ ಪೊಟ್ಯಾಷಿಯಂ ನನಗೊಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಬಿಡಿಸಿ ಹೇಳ್ತೀರಾ? ಅದಕ್ಕಿಂತ ಮೊದಲು ನೀವು ಈ ಟ್ಯಾಬ್ಲೆಟ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನ ಬಾಡಿಯಲ್ಲಿ ಕ್ಯಾಲ್ಸಿಯಂ ಗ್ಲೂಕೋನೇಟ್ ಅಂತ ಇದ್ದೇ ಇರುತ್ತೆ. ಆದರೆ ಅದು ಇವ್ರ ಬಾಡಿನಲ್ಲಿ ತುಂಬ ಕಮ್ಮಿ ಇತ್ತು. ಅದಕ್ಕೋಸ್ಕರ ಅವರು ವಾಟರ್ ಟ್ಯಾಬ್ಲೆಟ್ಸ್ ತಗೊಂತಿದ್ರು, ವಿಚ್ ಸಿಂಪ್ಲಿ ಮೀನ್ಸ್ ದ್ಯಾಟ್ ದ ಕಾನ್ಸಂಟ್ರೇಷನ್ ಲೆವೆಲ್ ಇಸ್ ಹೈಯರ್ ದೆನ್ ವಾಟ್ ನಾರ್ಮಲಿ ಅಪಿಯರ್ಸ್ ಇನ್ ಹ್ಯೂಮನ್ ಬಾಡಿ. ಇದನ್ನ ಮೆಡಿಕಲ್ ಟರ್ಮ್ ಅಲ್ಲಿ ಆಸ್ಮೋಸಿಸ್ ಅಂತ ಕರೀತಾರೆ. ಆಸ್ಮೋಸಿಸ್ ಅಂತನಾ? ಇವಾಗ ನೀವು ಹೇಳ್ತಾ ಇರೋದಕ್ಕೂ ನಮ್ಮ ಸರ್ ಕೊಲೆಗೂ ಏನ್ ಸಂಬಂಧ? ಸಂಬಂಧ ಇದೆ ಜಾನ್ವಿ. ಸೂರ್ಯಕಾಂತ್ ಅವ್ರು ಪ್ರತಿ ವಿಷಯ ತಿಳ್ಕೊಂಡಿರೋರೆ ಈ ಕೆಲಸ ಮಾಡಿದ್ದಾರೆ. ಅಷ್ಟು ಪರ್ಫೆಕ್ಟ್ ಆಗಿ ಅದೇ ಹೇಳ್ತೀರಾ? ನಾನು ಹೇಳೋ ವಿಷಯನ ಆದಷ್ಟು ಲೈವ್ ಆಗಿ ನೋಡೋಕೆ ಪ್ರಯತ್ನ ಪಡಿ. ಆ ಕೊಲೆಗಾರನ್ಗೆ ಚೆನ್ನಾಗಿ ಗೊತ್ತಿತ್ತು ಗುಣ್ಕಿಮಠ್ ಅವ್ರು ತಗೊಂತಿರೋದು ವೆರಿ ಹೈ ಡೋಸೇಜ್ ಮೆಡಿಸಿನ್ ಅಂತ. ಸೊ ಅವನು ರಾತ್ರಿ ಸುಮಾರು 1-1.5 ಗಂಟೆಗೆ ಅವ್ರನ್ನ ಹೆದರ್ಸಕ್ಕೆ ಜೋರಾಗಿ ಕಿಟಕಿ ಬಾಗಿಲು ತಟ್ಟಿದ್ದಾನೆ. ಯಾರು ಯಾರು ಯಾರದು? ಅದೇ ಟೈಮಲ್ಲಿ ಪವರ್ ಸಪ್ಲೈನು ಕಟ್ ಮಾಡಿದ್ದಾನೆ. ಯಾರು ಯಾರು ಯಾರದು? ಯಾರು ಯಾರು ಯಾರದು? ಯಾರು? ನೋಡಿ ಜಾನ್ವಿ, ಮೇನ್ ಡೋರಿಂದ ಆಚೆ ಹೋದ್ರೆ ಆ ಕೊಲೆಗಾರ ನನ್ನ ಎಲ್ಲಿ ಕೊಂದು ಬಿಡ್ತಾನೆ ಅಂತ ಪಾರ್ಕಿಂಗ್ ಜಾಗದಿಂದ ಆಚೆ ಹೋಗೋಣ ಅಂತ ಬಂದ ಸೂರ್ಯಕಾಂತಿಗೆ ಗೊತ್ತಿರಲಿಲ್ಲ ಆ ಕೊಲೆಗಾರ ಅಲ್ಲಿ ವೆಯ್ಟ್ ಮಾಡ್ತಿದ್ದ ಅಂತ. ಅವನಿಷ್ಟೆಲ್ಲ ಪ್ಲಾನ್ ಮಾಡಿರೋದು ಏನಕ್ಕೋಸ್ಕರ ಅಂತಂದ್ರೆ ಈ ಕೊಲೆ ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ. ಇಲ್ಲಿ ನೋಡಿ ಜಾನ್ವಿ, ಈ ಮೆಟ್ಲುಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿರೋ ಎಲ್ಲ ಸ್ಕ್ರೂಗಳಿಗೂ ಪೇಂಟ್ ಇದೆ. ಇಲ್ಲಿರೋ ಸ್ಕ್ರೂಗಳು ಮಾತ್ರ ಫ್ರೆಶ್ ಆಗಿದೆ. ವಾಟ್ ಡು ಯು ಮೀನ್? ಈ ಕೊಲೆಗಾರ ಆ ಕೊಲೆ ಮಾಡಕ್ ಜಾಸ್ತಿ ರಿಸ್ಕ್ ತಗೊಂಡಿಲ್ಲ ಜಾನ್ವಿ. ಒಂದೇ ಒಂದು ಮೆಟ್ಲಿಂದು 2 ಸ್ಕ್ರೂ ಮಾತ್ರ ತೆಗ್ದಿದ್ದಾನೆ. ಇದೇ ಥರನೇ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಮೊಬೈಲ್ ನೋಡ್ಕೊಳ್ತಾ ಅಥವಾ ಇನ್ನೇನೋ ಯೋಚನೆ ಮಾಡ್ಕೊಳ್ತಾ ಅಥವಾ ಕರೆಂಟ್ ಹೋದಾಗ ಮೆಟ್ಲಿಳಿಬೇಕಾದ್ರೆ ಯಾವುದೋ ಒಂದು ಮೆಟ್ಲು ಸಿಗಲಿಲ್ಲ ಅಂದರೆ ನಿಮಗೆ ನಿಮ್ಮ ಜೀವ ಹೋದಷ್ಟೇ ಫೀಲ್ ಆಗುತ್ತೆ. ಸೇಮ್ ಕೇಸ್ ಇವರಲ್ಲೂ ಕೂಡ ಆಗಿದೆ. ಯಾವಾಗ ಇವ್ರು ಮೆಟ್ಲಿಳಿಬೇಕಾದ್ರೆ ಒಂದು ಮೆಟ್ಲು ಸಿಕ್ಕಿಲ್ವೋ ಅವ್ರಿಗೆ ಎದೆ ಒಡೆದಂಗಾಗಿದೆ. ಅನ್ಫಾರ್ಚುನೇಟ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ನೀನು ಹೇಳೋ ಕತೆನ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. 1902ನಲ್ಲಿ ಇಂಗ್ಲೆಂಡ್ನಲ್ಲಿ ಆಂಡ್ರೂ ಹುಕ್ ಅನ್ನೊಬ್ಬ ವ್ಯಕ್ತಿದು ಇದೇ ರೀತಿ ಕೊಲೆ ಆಗಿತ್ತು. ಅದನ್ನ ಅವನ ಹೆಂಡತಿನೇ ಮಾಡಿಸಿದ್ದು. ಈ ಕೊಲೆಗಾರ ತುಂಬಾ ಕ್ಲೇವರ್ ಇದ್ದಾನೆ. ಮುಂದಿನ ಕತೆ? ದೇವಕ್ಕೆ ಸಾರಿ ಮಗ, ಈ ಕೇಸ್ ಕೋರ್ಟಲ್ಲಿ ನಿಲ್ಲಲ್ವೋ? ಯಾಕೋ? ಇನ್ನೇನೋ, ಇದೆಲ್ಲ ನಾವೇ ಪ್ರಿಪೇರ್ ಮಾಡ್ದಂಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಡಾಕ್ಟ್ರು ಬೇರೆ ಹಾರ್ಟ್ ಅಟ್ಯಾಕ್ ಅಂತ ಸರ್ಟಿಫೈ ಮಾಡಿದ್ದಾರೆ. ಇದ್ರ ಮೇಲೆ ಪಿಟಿಷನ್ ಹಾಕೋದು ಒಂದೇ, ನೀರಿಲ್ಲದೆ ಗಿಡ ಬೆಳೆಸೋದು ಒಂದೇ. ಗಿಡಗಳಿಗಾದ್ರೆ ಯಾರಾದರೂ ನೀರು ಹಾಕಬೇಕು, ಮರಗಳಿಗಾದ್ರೆ ಅವಶ್ಯಕತೆ ಇಲ್ಲ. ನೀರಿನ ಸೆಲೆನ ತಾವಾಗೆ ಹುಡ್ಕೊಳ್ಳುತ್ತೆ. ನಿನ್ನ ಮಾತಿನ ಅರ್ಥ? ನೀನು ಪೆಟಿಷನ್ ಹಾಕು, ಸಾಕ್ಷಿಗಳು ತಾನಾಗೆ ಸಿಗುತ್ತೆ. ನೀ ಬದಲಾಗಲ್ಲ ಕಣ. ಸರಿ, ಪಿಟಿಷನ್ ಹಾಕೋ ವ್ಯವಸ್ಥೆ ಮಾಡ್ತೀನಿ ಬಿಡು. What? Surikant is dead and it's almost a week? God, I need to rush.
excuse me. Yes? Yeah, I'm Dolma, and I've just come from China, and I had to collect an important box from Surikant's PA. Okay, wait for 2 minutes. Yeah, all right. ಹಲೋ ಮೇಡಮ್, ಯಾರೋ ಡೋಲ್ಮಾನ ಹುಡುಗಿ ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ. ಓಕೆ ಮೇಡಮ್, ಸರಿ. Yes? Hi. I'm Dolma, and I've just come from China. Okay. I came here to meet Mr. Surikant, sir. Sorry, he's no more. Yeah, I just heard the news. Very sad. But actually, I've just come here to collect a very important box from him. What's that? It's a puzzle box, and it's very important for me. If you know anything about the box, can you please give it back to me? Hey, sorry. Really, I have no idea about that box. Oh, God. Okay, let's do one thing. You give me your contact number. I'll let you know if anyone calls back. Yeah, sure, but please, ma'am, it's very important. In any condition, I need the box. I hope you understand. I'll try my best. Thanks. Number. This is my number. If you can just take this down. ಹೇಳು ಸ್ವರ. ಜಾನು, ಸರ್ನ ಕೇಳ್ಕೊಂಡು ಚೈನಾದಿಂದ ಯಾರೋ ಡೋಲ್ಮಾ ಅಂತ ಹುಡುಗಿ ಬಂದಿದ್ಲು. ಏನ್ ಕೇಳಿದ್ಲು? ಏನೋ ಪಸಲ್ ಬಾಕ್ಸ್ ಬೇಕು ಅಂತ ಕೇಳ್ತಾ ಇದ್ಲು. ನೀವೇನ್ ಹೇಳಿದ್ರಿ? ಅದ್ರ ಬಗ್ಗೆ ಎಲ್ಲ ನಂಗೇನು ಐಡಿಯಾ ಇಲ್ಲ ಅಂತ ಹೇಳಿದ್ದೀನಿ. ಬಟ್ ಅವಳ ಕಾಂಟ್ಯಾಕ್ಟ್ ನಂಬರು ಮತ್ತೆ ಅವಳ ಹೋಟೆಲ್ ಡೀಟೇಲ್ಸ್ ತಗೊಂಡಿದ್ದೀನಿ. ನನಗೆ ಸೆಂಡ್ ಮಾಡು ಸ್ವರ. ಯಾ ಶೋ, ಐಲ್ ಸೆಂಡ್ ಇಟ್ ಟು ಯು. ಓಕೆ. Hello? Is this Dolma? May I know who's this? This is Janvi. I just got your number from Suryakant sir office. okay. I need to talk with you. Regarding? About the box? Oh, you know about the box? Yeah, I know. But it's not safe to talk everything on the phone. Can we meet? Okay, sure. Where? I'll send you the location. Meet you over there. Sure thing. I'll come down. Yeah, bye. ಲೋ ಮಗ ಪ್ಲೀಸ್ ಕೊಡ, ನಾನು ಬರ್ತೀನಿ ಕೊಡ ಪ್ಲೀಸ್. ಏನಾಗಿದೆ ನಿನಗೆ? ಯಾಕೆ ಹಿಂಗ್ ಆಡ್ತಿದ್ಯಾ? ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ತಲೆ ತಿನ್ನಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಕಳ್ಳನ ಮಗನೇ ಶಾಸ್ತ್ರಿ, ಹುಡುಗಿ ಸಿಕ್ಕಿದ್ಮೇಲೆ ನನ್ನೇ ಮರ್ತ್ಬಿಟ್ಯಾ? ಮಾಡ್ತೀನಿ ಇರು. ಎಲ್ಲಿ ಹೋದ ಇವನು? ಹಾಳಾಗೋಗ್ಲಿ. ದೇವ್, ಆಲ್ರೆಡಿ ಟೈಮ್ ಆಗಿದೆ. ಅವಳು ವೇಟ್ ಮಾಡ್ತಿರ್ತಾಳೆ. ಪ್ಲೀಸ್ ಬೇಗ ಹೋಗೋಣ. ನೋಡಿ ಜಾನ್ವಿ, ಅವಳ ಬಗ್ಗೆ ನಮ್ಗೇನು ಸರಿಯಾಗಿ ಗೊತ್ತಿಲ್ಲ. ಅವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ, ಗುಣ್ಕಿ ಮಟ್ಗೂ ಅವಳಿಗೂ ಏನು ಸಂಬಂಧ, ಅವಳ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅವಳ ಹತ್ರ ಯಾವುದೇ ವಿಷಯನೂ ಮಾತಾಡಬಾರ್ದು. ತುಂಬ ಕೇರ್ಫುಲ್ ಆಗಿರಬೇಕು, ಅರ್ಥ ಆಯ್ತಾ? ಓಕೆ ದೇವ್, ಐಲ್ ಮ್ಯಾನೇಜ್. ಇಲ್ಲೇ ದೇವ್, ಇಲ್ಲೇ ನಿಲ್ಸಿ. ಹಾ, ಓಕೆ. ಜಾನ್ವಿ, ನೀವು ಹೇಳಿದ ಇದೇ ಜಾಗ ಅಲ್ವಾ? ಹೌದು, ಇದೇ ಜಾಗ. ದೇವ್, ಅವಳೇ ಡೋಲ್ಮಾ. ಅವಳೇ ಅಂತ ಅದು ಹೇಗೆ ಹೇಳ್ತೀರಾ? ವಾಟ್ಸಪ್ ಡಿಪಿಲಿ ಅವಳ ಪಿಕ್ಚರ್ ನೋಡಿದೆ. ಯಾರಮ್ಮ ಇದು ಫಿಗರು? ಏಯ್, ನೀನೆಲ್ಲಿಂದ ಬಂದೆ? ಡಿಕ್ಕಿಲ್ ಕುತ್ಕೊ ಬಂದೆ. ನನ್ನ ಮಗನೇ. Hey, who are you? Hey, leave me! Just leave me! Who are you? Where are you taking me? Hello? Anybody help me? Hey, ಯಾರೋ ಕಿಡ್ನಾಪ್ ಮಾಡ್ತಾವ್ರೆ. ಬನ್ನಿ, ಬೇಗ ಹೋಗೋಣ. ಬನ್ನಿ, ಕೂತ್ಕೊಳ್ಳಿ. ಅತ್ತಿ ಬೇಗ. Hey, leave me! ಯೋ ಶಾಸ್ತ್ರಿ, ಯಾರೋ ಸಿಂಗಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮತ್ತೆ ಫಾಲೋ ಮಾಡ್ತಿದ್ಯಾ? ನೀನೇ ಹೇಳಿದ್ಯಲ್ಲ ಫಾಲೋ ಮಾಡು ಅಂತ. ಚಾನ್ಸೇ ಇಲ್ಲ.
ಯಾಕಾದ್ರೂ ಬಂದು ಲೋ ಮಗ, ಈ ಜಾಗ ನೋಡ್ತೀರಾ? ನನ್ನ ಮಕ್ಕಳು ಬಂಡೆ ಹೊಡೆಯೋರು ಇರ್ಬೇಕು ಅನ್ಸುತ್ತೆ. ತಗಲಾಕಂಡ್ರೆ ಬುಳ್ಳೆ ಬಿಚ್ಚಾಕ್ಬಿಡ್ತಾರೆ. ಬಾರ ಹೋಗೋಣ. ಹೌದು ದೇವ್, ನನ್ಗಂತೂ ತುಂಬಾ ಭಯ ಆಗ್ತಿದೆ. ಸುಮ್ನೆ ಯಾಕೆ ರಿಸ್ಕು? ಹೇಗಿದ್ರು ಈ ಜಾಗ ಗೊತ್ತಲ್ವಾ, ಪೊಲೀಸಿಗೆ ಫೋನ್ ಮಾಡೋಣ. ಇವ್ರು ಹೇಳ್ತಾ ಇರೋದು ಕರೆಕ್ಟ್. ಆ್ಯಕ್ಚುಲಿ ನನಗೆ ಇವತ್ತು ಫೈಟ್ ಮಾಡೋ ಮೂಡಿಲ್ಲ. ಇದ್ದಿರೋದು ಕಥೆನೇ ಬೇರೆ ಮಾಡಾಕ್ತಿದ್ದೆ. ಬಾರೋ ಹೋಗೋಣ. ಅವಳನ್ನ ಕರ್ಸಿರೋದು ನಾವೇ, ಕರ್ಕೊಂಡು ಹೋಗ್ಬೇಕಾಗಿರೋದು ನಾವೇ. ನನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಚೆಕ್ಮೇಟ್ ಅಂತ ಜೋರಾಗಿ ಕೂಗ್ತೀನಿ. ನೀವಿಬ್ರು ಎಸ್ಕೇಪ್ ಆಗಿ. ಅರ್ಥ ಆಯ್ತಾ? ಓಕೆ, ಆಯ್ತಾಯ್ತು. ನೀವು ಹುಷಾರು. ಹಲೋ ಬಸ್, ನಾನು ನೋಡ್ತಾ ಇದ್ದೀನಿ ತುಂಬಾ ಹೊತ್ತಿಂದ ಫಾಲೋ ಮಾಡ್ತಿದ್ಯಾ. ನಾವೇನೋ ಕಷ್ಟಪಟ್ಟು ಕಿಡ್ನಾಪ್ ಮಾಡೋದು, ನೀನೇನೋ ಹೀರೋ ತರ ಸೈಲೆಂಟ್ ಆಗಿ ಎಸ್ಕೇಪ್ ಮಾಡೋದು. ನೋ 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 ನೋ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ತಿರುಗಿ ನೋಡ್ದೆ ಹೋಯ್ತಾ ಇರೋ. ಸುನಾಮಿ ಎದ್ದಾಗ ಬೆನ್ ಕೊಟ್ಟು ಓಡೋನ್ನ ಬುದ್ಧಿವಂತ ಅಂತಾರೆ, ಎದೆ ಕೊಟ್ಟು ನಿಲ್ಲೋನ್ನ ದಡ್ಡ ಅಂತಾರೆ. ನಾನು ಇವಳನ್ನ ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ, ಆದ್ರೆ ಸಿಚುಯೇಷನ್ ನೋಡಿದ್ರೆ ವೈಲೆಂಟ್ ಆಗ್ಬೇಕು ಅನ್ನಿಸ್ತಿದೆ. ಕೌಂಟ್ರು ಏನ್ ಇಷ್ಟೊತ್ತಾರು ಬರಲೇ ಇಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಒಳಗಡೆ ಹೋಗಿ ನೋಡೋಣ. ಮಾತಾಡ್ತಿದ್ದೆ ತಪ್ಪಾಯ್ತು. ಯಾರೋ ಕಳಿಸಿದ್ದೀನಾ? ಯಾರೋ? Stop the car! Who are you all? Why are you guys following me? Listen, Dolma, we are not following you. We came to save you, okay? Shut up! Don't talk too much. Take me to this address. ಇವಳು ಮಾತೇನ ಕಳ್ಚ ಇಲ್ಲ ಉದುರ್ಸೋಣ. ನಂಗೂ ಕನ್ನಡ ಗೊತ್ತು. ನಿನಗೆ ಗೊತ್ತು ಅಂತ ನನಗೆ ಗೊತ್ತಿರ್ಲಿವಲ್ಲ. ಎತ್ತ ಗಾಡಿ ಆಯ್ತು. ಮೂವ್. ಯಾವ ಇವಲ್ಲ. ಒಂದು ನಿಮಿಷ ಬಂದೆ. ಲೇ ಯಾಕೆ? ದೇವ್, ಶಾಸ್ತ್ರಿ, ಲೇ ನಾವು ಒಳಗಡೆ ಹೋಗೋಣವಾ? ಎಲ್ಲಿಗೆ? ಒಳಗಡೆ. ಅವಳ ಕೈಲಿರೋದು ಬನ್ನಲ್ಲ, ಗನ್ನು. ನೀವೊಬ್ರು. ಯಾಕೆ?
ಆಗ್ತಿಲ್ಲಲ್ಲ. Hey! What are you seeing? Move! Okay. Move! Dolma? Hey! Hey, wait, please. Why wait, guys wait. behind me? Why are you bothering me so much? I'm not bothering you, okay? I'll explain you everything. Please wait. ರವಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇವ್ ನಿಮಗೆ ಮೊದಲೇ ಗೊತ್ತಾ? ಇವ್ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ದು. Stop talking in a language. Speak in English. Okay, please wait. I'll explain you everything, okay? Don't move. Okay. Don't take me for granted. Okay. Or else I'll shoot you people. You guys are following and up to something. I'm sure you guys are planning something against me. Tell me the truth. Who are you all? And why the hell are you bothering me? Come on, tell me, speak up. We're not bothering you, please. Please let me talk. I'll explain it to you. Hey, leave the gun. Leave it. Leave. Come on, give it to me. No. Give it to me. Please. ಚಕ್ರವ್ಯೂಹದ ಆಟ ಈಗ ಶುರು. ಸರ್, ಮ್ಯಾನೇಜರ್. ಏನ್ ನಿಮ್ಮ ಹೆಸರು? ಸಿದ್ದರಾಜು ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ? 4 ವರ್ಷ ಆಯ್ತು ಸರ್. ಇಲ್ಲಿ ರೂಮ್ ಬುಕ್ ಮಾಡಿದ್ದೆ ಯಾರು? ಯಾರೋ ಫಾರಿನ್ ಲೇಡಿ ಸರ್. ಅಪ್ಪ, ಈ ಕಿತ್ತೋಗಿರೋ ಲಾಡ್ಜ್ಗೆ ಲೋಕಲ್ ಅವ್ರು ಬರದೆ ಡೌಟು, ಅಂತರ್ಲಿ ಫಾರಿನ್ ಲೇಡಿ ಬೇರೆ ಬಂದಿದ್ಲಾ? ಸರ್, ನಮ್ಮ ತಾಯಣೆಗೂ ನಿಜ ಸರ್. ಪ್ಲೀಸ್ ಸೋಮು, ಲೆಜರ್ ಬುಕ್ ಚೆಕ್ ಮಾಡ್ರಿ. ಲೆಜರ್ ಬುಕ್ ತಗೊಂಬನ್ರಿ. ಸರ್, ಅದು ಆನ್ಲೈನ್ ಬುಕ್ಕಿಂಗ್ ಸರ್. ಸುಳ್ಳು. ಈ ಕಿತ್ತೋದ್ ಲಾಡ್ಜಲ್ಲಿ ಆನ್ಲೈನ್ ಬುಕ್ಕಿಂಗ್ ಬೇರೆ ಇದೆಯಾ? ಸೋಮು, 1 ನಿಮಿಷ. CC ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿದ್ರೆ ಯಾರು ಬಂದಿದ್ರು ಯಾರು ಹೋಗಿದ್ರು ಅಂತ ಗೊತ್ತಾಗುತ್ತೆ. ಇದೆ ಸರ್, ಆದರೆ ಅದು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಸರ್. ಮ್ಯಾನೇಜರ್ ಸಿದ್ದರಾಜು. CCTV ಫುಟೇಜ್ ಇಲ್ಲ, ರೂಮ್ ಬುಕ್ ಮಾಡಿರೋ ಡೀಟೇಲ್ಸ್ ಇಲ್ಲ, ಲೆಜ್ಜರು ಮೇಂಟೈನ್ ಮಾಡಿಲ್ಲ. ಯಾರು ಬೇಕಾದರೂ ರೂಮ್ ಬುಕ್ ಮಾಡ್ಬೋದು, ನಿಮಗೆ ಸಂಬಂಧ ಇಲ್ಲ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ CC ಕ್ಯಾಮ್ರಾ ಫುಟೇಜ್ ಮೇಂಟೈನ್ ಮಾಡಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನನ್ನ ಮಗನ್. ಯಾರೋ ನಿಮಗೆಲ್ಲ ಮ್ಯಾನೇಜರ್ ಕೆಲಸ ಅಂತ ಕೊಟ್ಟಿದ್ದು. ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಬರೋ ಒಳಗೆ ಈ ಕೇಸದ ಎಲ್ಲ ಡೀಟೇಲ್ಸು ನನಗೆ ಬೇಕು. ಆಲ್ ರೈಟ್ ಸರ್. ಇಲ್ಲ ಸರ್. ನೆಕ್ಸ್ಟ್ ಟೈಮ್ ಬರೋದ್ರ ಒಳಗೆ ಶೇವ್ ಆಗಿರಬೇಕು. ಲೈ, ರೋಡಲ್ಲಿ ಹೋಗೋ ಮಾರಿದ ಮೈ ಮೇಲೆ ಹೇಳ್ಕೊಂಡ್ರು ನಂಗೆ ಇವಳು ಯಾಕೆ ಕರ್ಕೊಂಬಂದೆ ಮತ್ತೆ? ನಿಲ್ಸ ಗಾಡಿನ. ಸುಮ್ಮನೆ ಒಂದು 10 ನಿಮಿಷ. ಕಮ್ ಔಟ್. ಐ ಸೆಡ್ ಕಮ್ ಔಟ್. ಲೋ ಶಾಸ್ತ್ರಿ, ಯಾಕೋ? Who are you? What do you want? Listen, my name is Sureen Dolma, and I'm a student from Hong Kong International University. I just came here to meet Mr. Suryakant, and he had given me an important puzzle box. No matter what, I had to just collect it. ಅಯ್ಯೋ, ಜಾನ್ವಿ, ಆ ಬಾಕ್ಸ್ ತಗೊಂಬನ್ನಿ. Yes, this is the box that I was looking for. Thank you so much for this. What's this? Actually, this is 1850ರಲ್ಲಿ
ಚೈನಾ ದೇಶದ ಕೊನೆ ರಾಜಮನೆತನ ಕ್ವಿಂಗ್ ರಾಜ್ಯದ ರಾಜ ಮ್ಯಾನ್ಚೋಗೆ ಒಂದು ಆಸೆ ಇತ್ತು. ತನ್ನ ರಾಜ್ಯದಲ್ಲಿರೋ ಶಕ್ತಿಯುಕ್ತಿಯುಳ್ಳ ರಾಜಗುರುಗಳನ್ನ ಬೇರೆ ಬೇರೆ ದೇಶಕ್ಕೆ ಕಳಿಸಿ ಆ ದೇಶದಲ್ಲಿ ಸಿಗೋ ಎಲ್ಲಾ ರೀತಿಯ ಆಯುರ್ವೇದ ಔಷಧಿಗಳನ್ನ ತಂದು ತನ್ನ ಆಸ್ಥಾನದಲ್ಲಿ ಒಂದು ದೊಡ್ಡ ಗ್ರಂಥಾಲಯ ಮಾಡಬೇಕು ಅಂತ. ಇಡೀ ಭೂಮಂಡಲದಲ್ಲೇ ಯಾವುದೇ ರೀತಿ ಕಾಯಿಲೆಗಳು ಬಂದ್ರೂ ಇಲ್ಲಿಗೆ ಬಂದ್ರೆ ಪರಿಹಾರ ಸಿಗ್ಲೇಬೇಕು ಎಂಬುದು ಅವನ ಆಸೆ ಆಗಿತ್ತು. ಭಾರತದಲ್ಲಿ ಆಗಿನ್ನೂ ಬ್ರಿಟಿಷ್ ನಡುವಿನ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೆಚ್ಚಾಗಿತ್ತು. ಹಾಗಾಗಿ ಮ್ಯಾಂಚೋ ರಾಜನಿಗೆ ಭಾರತದ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ. ಒಂದಿನ ಮ್ಯಾಂಚೋನ ಹಿತೈಷಿ ಅವನಿಗೆ ರಾಮಾಯಣದಲ್ಲಿ ಆಂಜನೇಯ ಸಂಜೀವಿನಿ ಬೆಟ್ಟ ಹೊತ್ತು ತಂದ ಕತೆ ಹೇಳ್ತಾನೆ. ಆಶ್ಚರ್ಯಗೊಂಡ ಮ್ಯಾಂಚೋ ರಾಜ ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಯಾವಾಗ ಭಾರತದ ಮಣ್ಣಿನ ಬಗ್ಗೆ ರಾಜನ್ ಗೊತ್ತಾಗುತ್ತೋ ಆವಾಗ ಕೂಡ್ಲೆ ತನ್ನ ರಾಜ್ಯದ ಪ್ರಾಬಲ್ಯವುಳ್ಳ ರಾಜಗುರುಗಳನ್ನ ಭಾರತಕ್ಕೆ ಕಳಿಸೋ ಎಲ್ಲಾ ವ್ಯವಸ್ಥೆ ಮಾಡ್ತಾನೆ. ರಾಜನ್ ಮಾತಿನಂತೆ ಎಲ್ಲಾ ರಾಜಗುರುಗಳು ಭಾರತದ ಈಶಾನ್ಯ ದಿಕ್ಕಿನಲ್ಲಿರೋ ದಟ್ಟ ಅರಣ್ಯದಿಂದ ತಮ್ಮ ಪ್ರಯಾಣ ಶುರು ಮಾಡ್ತಾರೆ. ಅವ್ರು ಯಾವತ್ತೂ ನೋಡದೆ ಇರುವಂತಹ ಆಯುರ್ವೇದ ಗಿಡಗಳು ಸಿಗಕ್ ಶುರು ಆಗುತ್ತೆ. ಹೀಗೆ ಪ್ರಯಾಣ ಮುಂದುವರಿಸ್ತಾ ಒಬ್ಬ ರಾಜ್ಗುರುಗೆ ದಾಹ ಆಗುತ್ತೆ. ನೀರ್ ತರಕ್ಕೆ ಅಂತ ಹೋದ ಮುಖ್ಯಸ್ಥನ್ಗೆ ಕಲ್ಲಿನ ಆಕಾರದಲ್ಲಿ ವಜ್ರದಂತೆ ಹೊಳೆಯುವ ಒಂದು ವಸ್ತು ಸಿಗುತ್ತೆ. ಆಶ್ಚರ್ಯದಿಂದ ಕೈಯಲ್ಲಿ ಹಿಡಿದು ಸ್ಪರ್ಶ ಮಾಡಿದ್ಮೇಲೆ ಆತನಿಗೆ ತನ್ನ ರಾಜ ಹೇಳಿದ ಕತೆ ಅಂದ್ರೆ ಸಂಜೀವಿನಿಯ ಕತೆ ನೆನಪಾಗುತ್ತೆ. ಸಿಕ್ಕ ವಸ್ತು, ನಡೆದ ಘಟನೆ ಎಲ್ಲ ತನ್ನ ತಂಡಕ್ಕೆ ಹೇಳಿ ಇದು ಸಂಜೀವಿನಿ ಇರಬಹುದು, ರಾಜನಿಗೆ ನೀಡಿ ಅವನಿಗೆ ಖುಷಿ ಪಡಿಸೋಣ ಅಂತ ತಮ್ಮ ದೇಶಕ್ಕೆ ಹಿಂದಿರುಗಲು ಎಲ್ಲ ರಾಜಗುರುಗಳು ನಿರ್ಧಾರ ಮಾಡ್ತಾರೆ. ಆದ್ರೆ ಮಾರ್ಗ ಮಧ್ಯದಲ್ಲಿ ಒಬ್ಬ ರಾಜಗುರು ಹೃದಯಾಘಾತದಿಂದ ಮರಣ ಹೊಂತಾನೆ. ಎಲ್ಲ ರಾಜಗುರುಗಳ ಮುಖದಲ್ಲಿ ಮೌನ ಆವರಿಸುತ್ತೆ. ಸತ್ತ ಗುರುವಿನ ಆತ್ಮಕ್ಕೆ ಶಾಂತಿ ಕೋರಿ ಪ್ರಯಾಣ ಮುಂದುವರಿಸ್ತಾರೆ. ಆದ್ರೆ ಮುಂದೆ ಸಾಗ್ತಾ ಸಾಗ್ತಾ ಮುಖ್ಯಸ್ಥನನ್ನ ಬಿಟ್ಟು ಮಿಕ್ಕೆಲ್ಲ ಗುರುಗಳು ಮರಣ ಹೊಂತಾರೆ. ಈ ವಜ್ರದಂತೆ ಹೊಳೆಯೋ ಕಲ್ಲಿನ ಹಿಂದೆ ಯಾವುದೋ ಒಂದು ನೀಲಿ ಶಕ್ತಿ ಇದೆ ಅಂತ ಮುಖ್ಯಸ್ಥನ್ಗೆ ಗೊತ್ತಾಗುತ್ತೆ. ಇದನ್ನ ಮುಟ್ಟಿ ತಪ್ಪಾಗಿದೆ, ಇದ್ರ ಬಗ್ಗೆ ಕೂಡ್ಲೆ ರಾಜಂಗೆ ಸಂದೇಶ ತಲುಪಿಸ್ಬೇಕು ಅಂತ ಹದ್ದಿನ ಕೈಲಿ ಈ ಮ್ಯಾಪ್ನ ಕಳಿಸ್ತಾನೆ. ಆಮೇಲೆ ಅವನು ಕೂಡ ಸತ್ತೋಗ್ತಾನೆ. Luckily, I got this map because my forefathers were from Qing dynasty. Once I got a chance to meet Mr. Surikant sir. He was a great person. I discussed everything with him. In order to decode this map, I gave the box to him as well. When I came to meet him, he was no more. I was like really shocked. But God is great. I got to meet you guys. ದೇವ್, ಈ ಮ್ಯಾಪ್ಗೋಸ್ಕರ ನಮ್ ಸರ್ ಕೊಲೆ ಆಗಿರ್ಬೋದಾ? Does anybody know about this map? No. As far as my knowledge is concerned, only Surikant knew about this map in India. ಏನ್ ಮಾಡೋದು ಇವಾಗ? If you guys don't mind, I have an idea for this. What's it? I know the exact location where the stone is in the forest. It's only 250 kilometers from here. Guys, just trust me. If you can help me in finding that stone, I'm sure we can make a good name in the international level. And it was the last wish of Surikant sir too. ಆ ಒಂದು ಕ್ಷಣ ನಮ್ಮ 3 ಜನಕ್ಕೆ ಏನ್ ಮಾಡಬೇಕು ಅಂತ ತೋಚಲೇ ಇಲ್ಲ. ಡೋಲ್ಮಾ ಹೇಳಿದ ಮಾತನ್ನ ನಂಬಿ ಆ ಕಲ್ಲು ಹುಡುಕಕ್ಕೆ ನಾವು ಬ್ರಹ್ಮಗಿರಿ ಬೆಟ್ಟಕ್ಕೆ ಹೊರಟ್ವಿ. ದೇವ್, ಇಲ್ಲಿ ಯಾಕೆ ನಿಲ್ಸಿದ್ರಿ? ಎನಿ ಪ್ರಾಬ್ಲಮ್? ಈ ಫಾರೆಸ್ಟ್ ಸುತ್ತಮುತ್ತ ನಮ್ಮ ಕಾರ್ನ ಪಾರ್ಕ್ ಮಾಡ್ಬೇಕಂದ್ರೆ ಇದೇ ಸೇಫೆಸ್ಟ್ ಜಾಗ. ಸೊ ವಾಟ್ ನೆಕ್ಸ್ಟ್? ನೀವು ಲಗೇಜ್ ಇಳಿಸ್ತಾ ಇರಿ, ನಾನು ಕಾರ್ ಪಾರ್ಕ್ ಮಾಡೋಕೆ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ಈ ಮ್ಯಾಪ್ ಪ್ರಕಾರ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಲ್ಲಿ ಇದೀವಿ. ಇಲ್ಲಿಂದ ಈ ಡೆಸ್ಟಿನೇಷನ್ ಹೋಗ್ಬೇಕಂದ್ರೆ ಟುವರ್ಡ್ಸ್ ನಾರ್ತ್ 30,000 ಫುಟ್ ಸ್ಟೆಪ್ಸ್ ಹೋಗ್ಬೇಕಾಗತ್ತೆ. ಜಾನ್ವಿ, ಎಕ್ಸಾಕ್ಟ್ಲಿ ನಾವು ಇವಾಗ ಯಾವ ಡೈರೆಕ್ಷನ್ ಅಲ್ಲಿ ಇದೀವಿ? ಅದನ್ನ ನಾನು ಹೇಳ್ತೀನಿ. ನಾವೀಗ ನೀವ್ ಹೇಳ್ತೀರಾ, ಇವ್ರು ಹೇಳ್ತಾರೆ. ಇವ್ರು ನಾವೀಗ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದೀವಿ. ನಾರ್ತ್ ಅಂದ್ರೆ ಈ ಸೈಡ್ ಹೋಗ್ಬೇಕು. ಎವ್ರಿಥಿಂಗ್ ಇಸ್ ಕ್ಲಿಯರ್, ಬಟ್ ಹೌ ಡು ವಿ ಕ್ಯಾಲ್ಕುಲೇಟ್ 30,000 ಫುಟ್ ಸ್ಟೆಪ್ಸ್? ಮೇ ಬಿ 9 to 10 miles. But not exactly. Don't worry, I have an equipment. Come here. Huh? Just turn. ನಿಧಾನ, ಕರೆಂಟ್ ಹೊಡೆದ್ರೆ ಕಷ್ಟ. What is this? It is a handmade tracker. It's enabled with GPS. With the help of longitude, latitude and satellite, it will depict our position.
And this is also called as a route planner tool. If any of us gets lost in this forest with the help of this tracker, we'll be able to trace our car location. Then let's go. ತಗಡ್ ನನ್ನ ಮಗ ಶಾಸ್ತ್ರಿ ಮೈಸೂರಿಂದ ಇವ್ನು ನಂಬ್ಕೊಂಬಂದಿದ್ದಕ್ಕೆ ಕರ್ಕೊಂಬಂದು ಕಾಡಿಗೆ ಬಿಟ್ಬಿಟ್ಟ. Why are you guys hiding like this? Hey, Dolma, come on! Hey, what is he telling? ಆನೆ ಕಣೆ ಆನೆ, ಎಲಿಫೆಂಟ್. ಥೂ ನನ್ನ ಮಗನೇ, ನೀನು ಹೆದರ್ದಲ್ದೆ ನಮ್ಮನ್ನ ಹೆದರ್ಸ್ತೀಯಲ್ಲೋ. ಮುಚ್ಕೊ ಮೈಲಿರು ಅಂತ ಹೇಳ್ದೆ ತಾನೆ. ನನ್ಗೇನೋ ಗೊತ್ತು ನೀನ್ ಕಾಡ ಕರ್ಕೊಂಬತ್ತೀಯ ಅಂತ. ಸ್ವಲ್ಪ ನಿಮ್ ಜಗಳ ನಿಲ್ಲಿಸ್ತೀರಾ? ಕಾಡು ಅಂದ್ಮೇಲೆ ಆನೆನೂ ಇರುತ್ತೆ, ಸಿಂಹನೂ ಇರುತ್ತೆ. ನಾವೇನ್ ಪಿಕ್ನಿಕ್ ಬಂದಿದೀವಿ. ಬಂದಿರೋ ಕೆಲಸ ಫಸ್ಟ್ ಮುಗ್ಸೋಣ. ನಡೀರಿ, ಟೈಮ್ ಇಲ್ಲ ಈಗ. ಇದೇನಪ್ಪ ಇದು ಹೊಸ ಟ್ವಿಸ್ಟು. ಇಲ್ಲಿಗೆ ಬಂದು ಯಾವನೋ ಆಟ. ಏನಿದಿಷ್ಟು ವಿಚಿತ್ರ ಆಗಿದೆ? ಇವನು ಹೇಳಿದ್ರೆ ಕೇಳಲ್ಲಪ್ಪ, ಸುಮ್ಮನೆ ನಮ್ಮನ್ನು ಕರ್ಕೊಂಬಂದು What is this? Hey, black magic, don't touch, come back. What? What do you mean by black magic? In our culture, we have 4 Vedas: Rigveda, Yajurveda, Samaveda, Atharvana Veda. ಕನ್ನಡದಲ್ಲಿ ಹೇಳಪ್ಪ, ಅವಳಿಗೂ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ. ಈ ಅಥರ್ವಣ ವೇದದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ, ಆದರೆ ಎನರ್ಜಿನ ಹೇಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎನರ್ಜಿ ಕ್ಯಾನ್ ಬಿ ಯೂಸ್ಡ್ ಇನ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೇ. ಅದಂಗೆ? ಓಂ ನಮಃ ಶಿವಾಯ ಅದು ಪಂಚಾಕ್ಷರಿ ಮಂತ್ರ, ಅದು ಪಾಸಿಟಿವ್ ಎನರ್ಜಿ. ಅದನ್ನೇ ನೀವು ರಿವರ್ಸ್ ಆಗಿ ಓದಿದ್ರೆ ಯವಾಶಿ ಮನಮು, ಅದು ನೆಗೆಟಿವ್ ಎನರ್ಜಿ. ನೀವು ಈ ಮಹಾಭಾರತ ರಾಮಾಯಣದಲ್ಲಿ ಕೇಳಿರ್ತೀರ, ಪಾಶುಪಥಾಸ್ತ್ರ, ಬ್ರಹ್ಮಾಸ್ತ್ರ. ಅಂದ್ರೆ ಅದಕ್ಕೇನು ಸಪ್ರೇಟ್ ಆಗಿ ಬಾಣ ಅಂತೇನು ಇರೋದಿಲ್ಲ. ಆ ಬಾಣಕ್ಕೆ ಮಂತ್ರ ಪಠಿಸಿ ಅದರಲ್ಲಿ ಎನರ್ಜಿನ ಮ್ಯಾನಿಪುಲೇಟ್ ಮಾಡಿ ಬಿಡ್ತಿದ್ರಂತೆ. ಈ ಜಾಗದಲ್ಲಿ ತುಂಬಾ ಹೊತ್ತಿರೋದು ಒಳ್ಳೇದಲ್ಲ, ಬನ್ನಿ ಹೋಗೋಣ. ಲೋ ಶಾಸ್ತ್ರಿ, ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ, ತುಂಬ ಹೊಟ್ಟೆ ಹಸಿತಾ ಇದೆ. ಹಿಂಗೆ ನಡ್ಕೊಂಡವ್ರು ಸತ್ತೋಗ್ಬಿಡ್ತೀನಿ ಅಷ್ಟೇ. ಹೌದು ರೀ, ನನಗೂ ತುಂಬ ಹಸಿವಾಗ್ತಿದೆ. ನನಗೇನು ಹಸಿತಿಲ್ವಾ? ಮುಂದೆಲ್ಲಾದ್ರೂ ನೋಡೋಣ ಬನ್ನಿ. ಲೋ, ಇಲ್ಲಿ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಕಣೋ. ಅಯ್ಯೋ, ಇವ್ನು ಕೇಳೋದೇ ಇಲ್ಲಪ್ಪ. ನಿಜಾನ ನೋಡ್ಕೊಂಡು ಕಾಲಿಡಿ. ಅಯ್ಯಯ್ಯ, ಕುತ್ಕೊಳ್ಳೋಕ್ಕೂ ಬರೋದು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಚೈನಾ ಇಂಡಿಯಾಗೆ ತುಂಬ ಅಂಟ್ಕೊಂಡಿದೆ. ಯಾವಾಗ ಯಾವ ಒಪ್ಪಂದಕ್ಕೆ ಸೈನ್ ಬೀಳುತ್ತೋ ಯಾರಿಗೆ ಗೊತ್ತೋ. ಯಾವುದಕ್ಕೂ ನೀವು ಹುಷಾರಾಗಿರಿ. ಶಟ್ ಅಪ್. ಆಗಲ್ಲ ಕಣ, ಇದ್ರ ಮೇಲೆ ಒಂದು ಹೆಜ್ಜೆನೂ ಇಡಕ್ಕಾಗಲ್ಲ. ಸರಿ ಹೊರಡೋಣ. ಲವ್, ನಾವು ಕಲ್ಲು ಹುಡಿಕೊಂಡು ಕಾಡೆಲ್ಲ ತಿರುಗಿದಾಯ್ತು. ಕಾಲು ನೋವು ಬತ್ತೆ ಹೊರತು ಕಲ್ಲಂತೂ ಸಿಕ್ಲಿಲ್ಲ. ಇವಳು ನೋಡಿದ್ರೆ ಆ ಕಲ್ಲು 150 ವರ್ಷದ ಹಳೇದು ಅಂತ ಬೇರೆ ಹೇಳ್ತಾವಳೆ. ಆ ಕಲ್ಲು ಐತೋ ಇಲ್ವೋ ಯಾವನು ಗೊತ್ತೋ. ನನಗೇನೋ ಈ ಕಲ್ಲು ಕಾನ್ಸೆಪ್ಟೇ ಸುಳ್ಳು ಅನ್ಸುತ್ತೆ. ನನ್ನ ಮಗ ಸುಮ್ಮನೆ ತಲೆ ತಿಂತಿದ್ದಾನೆ, ಮಾಡ್ತೀನಿ ತಡಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಾತಾಡಕ್ ಹೋಗ್ಬೇಡ. ಆ ಕಲ್ ಬಗ್ಗೆ ನಿನಗೇನೋ ಗೊತ್ತೋ?
ಕೃಷ್ಣನ್ಗೆ ಅಪವಾದ ತಂದ ಶಾಮಂತಕಮಣಿ, ಅಶ್ವತ್ಥಾಮ ತನ್ನ ಕೆಟ್ಟ ಕೃತ್ಯ ನಿಮಿತ್ತವಾಗಿ ಕಳೆದುಕೊಂಡ ಶಿರೋರತ್ನ, ಸರ್ಪ ವಿಷವನ್ನು ಪರಿಹರಿಸುವಂತ ಗರುಡ ಪಚ್ಚೆ, ಮನಸ್ಸಿನಲ್ಲಿ ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಮುಟ್ಟಿದ ಕಬ್ಬಿಣವನ್ನು ಬಂಗಾರ ಮಾಡುವ ಪುರುಷಮಣಿ, ವಿಷ್ಣು ಧರಿಸಿದ ಕೌಸ್ತುಭಮಣಿ. ಇದೆಲ್ಲ ಒಂದ್ ಕಾಲದಲ್ಲಿ ಇತ್ತು ಅಂದ್ಮೇಲೆ ಅದ್ರ ಅಂಶ ಇವಾಗ್ಲೂ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ ತಾನೆ. ಸುಮ್ಮನೆ ತಲೆಗೆ ಬಂದಂಗೆ ಮಾತಾಡ, ಕದ್ದಾಗ್ತಿದೆ, ಬೇಗ ನಡೀರಿ. ದೇವ್, ಏನ್ ಯೋಚನೆ ಮಾಡ್ತಿದ್ದೀರಾ? ಅಕಾರ್ಡಿಂಗ್ ಟು ಅವರ್ ಪ್ಲಾನ್ ನಾವು ಮೊದಲನೇ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಾಳೆ ಬೆಳಗ್ಗೆ ಬೇಗ ಹೊರಟ್ರೆ ಅನ್ಕೊಂಡಿರೋ ಕೆಲಸನ ಬೇಗ ಮುಗಿಸ್ಬೋದು. ಮತ್ತೆ ನಾವು ಇದೇ ಜಾಗಕ್ಕೆ ಬರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದೇ ನಮಗೆ ಸೇಫೆಸ್ಟ್ ಜಾಗ. ಆ ಕಲ್ಲಿಗೋಸ್ಕರ ಇಡೀ ಕಾಡೆಲ್ಲ ತಿರುಗಿಸ್ತಿದ್ಯಲ್ಲ, ಕಂಡವ್ರ ಮಕ್ಕಳನ್ನ ತೆಳ್ಳಕ್ ಕಾಯ್ತಿರ್ತೀರಲ್ಲ. ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಸ್ವಲ್ಪ ಪಾಸಿಟಿವ್ ಆಗು ಥಿಂಕ್ ಮಾಡಿ. ಆ ಸ್ಟೋನ್ ಏನಾದ್ರೂ ನಮಗ್ ಸಿಕ್ಕಿದ್ರೆ ಇಡೀ ದೇಶನೇ ನಮ್ ಕಡೆ ನೋಡುತ್ತೆ. ಅಷ್ಟೊಂದು ಶಕ್ತಿ ಇದೆ ಆ ಕಲ್ಗೆ. ಎಸ್, ಯು ಆರ್ ರೈಟ್. ಈ ಕಲ್ ಹಿಂದೆ ಇರೋ ಮಹತ್ವದ ಬಗ್ಗೆ ನಾನು ಒಂದು ಆರ್ಟಿಕಲ್ ನಲ್ಲಿ ಓದಿರೋ ನೆನಪು. Hey guys, what are you talking about? I'm not able to understand. Can you please talk to me in English? You are mummy. Nothing. If you talk like this, I will go. If I go or you go, no problem. Understand? Better understand. Kalladave satya. Kalladave litya. What is he saying? Nothing. He's cracking a joke on you. Anyways, I like him. Good night, guys. ಇದ್ಯಾಕೋ ನಿಮ್ಗೆ ಸ್ವಲ್ಪ ಓವರ್ ಅನ್ಸಿಲ್ವಾ? ಜಾನ್ವಿ ಅವ್ರೆ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಬಾವಿ ಕಳ್ಳಾಕ್ ಆಟಾಡ್ಬೇಡಿಪ್ಪ ಪ್ಲೀಸ್. ಸೋ ಸ್ಮಾರ್ಟ್. ಮಾತಾಡಿದ್ರೆ ಅರ್ಥ ಇರಬೇಕು. ಬನ್ನಿ ಇಲ್ಲಿ. ಯಾಕೆ ಜಾನ್ವಿ, ಏನಾಯ್ತು? ದೇವ್ನ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋದ ಅವನು? ಗೊತ್ತಿಲ್ಲ. ಯಾವಾಗ್ಲೂ ಹಿಂಗೆ ಮಾಡ್ತಾನೆ. ಕರ್ಕೊಂಬಂದ್ ಕಾಡಿಗೆ ಬಿಟ್ಬಿಟ್ಟು. ಸರಿ, ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹುಷಾರು. ಅಲ್ಲ ಬರ್ತಾವ ನೋಡಿ. ಎಲ್ಲೋ ಹೋಗಿದ್ದೆ? Where were you? I went for jogging. ಏನ್ ಜಾಗಿಂಗು? ಅವಾಗಿಂದ ಎಷ್ಟು ಆಯ್ತು, ಬರಲ್ಲ. ಲೇಟ್ ಆಯ್ತು, ಹೋಗೋಣ. ಬೇಗ ಪ್ಯಾಕ್ ಮಾಡಿ. ಏನ್ ಸೌಂಡ್ ಇದು? ದೇವ್, ದೇವ್, ದೇವ್. ಆಹಾ, ಚಂದ್ರನ ತುಂಡು ಚಡ್ಡಿ ಹಾಕೊಂಡು ನಡೀತಾ ಇದೆ. ನೋಡಕ್ಕೆ ಕಾಣ್ತಾನೇ ಇಲ್ಲ. ಆಹಾ,
ಅನುರಾಗದ ಮೋಡ ಬಿತ್ತನೆ ಕಾರಣ ಅನ್ನುವ ಅನುಮಾನ ಜಾರಿ ಜಾಮೀನು ಸಿಗದ ಪ್ರಕರಣ ಈ ಹಾಡು ಹಗಲಲ್ಲೋ ಬಿಡದ ಸುಮ್ಮನೆ ನಂಗು ನಿನ ಧ್ಯಾನ ಈ ಮುಂದುವರೆದ ಸಂಚಿಕೆ ಕಣ್ಣ ತೆರೆಯಲ್ಲಿ ಧಾರಾವಾಹಿನಿ ಖಂಡಿತ ನಂಗಿಷ್ಟ ಎಂಥ ಕಿಡಿಗೇಡಿಯೂ ಬೇಕಂತ ನಾನು ನಾಚಿಯೋಲವಲಿ ಪರವಶ ಜಾರಿ ಬಿದ್ದೆ ನಿನ್ನ ಕಣ್ಣ ಅಂಚಿನಲ್ಲಿ ನಾನು ಅರೆಗಳಿಗೆ ಹೋದಂತೆ ಮೆರವಣಿಗೆ ತುಂಬಿ ಸಾಗರ ಹರಿಯುವರ ನನ್ನ ಎದೆಯೊಳಗೆ ಈಗೀಗ ಮಾಯಲೋಕವು ಸೃಷ್ಟಿಯಾದಂತಿದೆ ಪ್ರೇಮಲೋಕದ ಪಾರಿಜಾತವೇ ನಿನ್ನ ಹೊಗಳೋಕೆ ಸಾಲಿಲ್ಲ ನಿನ್ನ ನೋಡುತ್ತಾ ಮೂಕ ವಿಸ್ಮಿತಾನ ಏನಿದು ಆರಂಭವು ಈ ಸಿಹಿ ದುರಂತವು ನಂಗೋ ನಿಂಗೋ ಕೂಡ ಇದೆ ಮೊದಲು ಒಲವಿನ ಅಪಾಯವೋ ಸುಂದರ ಮೋಡ ಕವಿದ ವಾತಾವರಣ ಈ ದಿನ ಅನುರಾಗದ ಮೋಡ ಬಿತ್ತನೆ ಕಾರಣ ಅನ್ನುವ ಅನುಮಾನ ಈ ಮುಂದುವರೆದ ಸಂಚಿಕೆ ಕಣ್ಣ ತೆರೆಯಲ್ಲಿ ಧಾರಾವಾಹಿನಿ ಖಂಡಿತ ನಂಗಿಷ್ಟ ಎಂಥ ಕಿಡಿಗೇಡಿಯೂ ಬೇಕಂತ ನಾನು ನಾಚಿಯೋಲವಲಿ ಪರವಶ ಗಿಣಿಗೆ ಹೇಳ್ದಂಗೆ ಹೇಳ್ದೆ ಕೇಳ್ದ ನೋಡಿ ಇವಾಗ ಏನಾಯ್ತು ಅಂತ. ದೇವ್ ನಾವಿಲ್ಲಿರೋದು ಒಳ್ಳೇದಲ್ಲ, ಬಾ ಹೊರಟ್ಬಿಡೋಣ. ಅವನೇನ್ರಿ ಕೇಳ್ತೀರಾ ಬರ್ರೆ, ಇವ್ನ ಮಾತು ಕೇಳಿ ಕೇಳಿದೆ ಹಿಂಗಾಗಿತ್ತು. ಡೋಲ್ಮಾ
ನೀರು. ಜಾನ್ವಿ, ಜಾನ್ವಿ, ದೇವ್, ಹೇಗಿದೆಯಾ ಜಾನು ಇವಾಗ? ದೇವ್, ನನ್ಗೇನಾಗಿತ್ತು? ಏನಿಲ್ಲ, ಆಕ್ಚುಲಿ ಅದು ಹೇಳಪ್ಪ, ಇನ್ನೇನಾದ್ರು ಕತೆ ಕಟ್ಬಿಟ್ಟು ಹೇಳು. ಏನಾಯ್ತು ಇವಾಗ? ಇನ್ನೇನಾಗಬೇಕು? ನಿನ್ ನಂಬಿಕ ಬಂದಿದ್ಕೆ ಒಬ್ಳು ಬೆಡ್ ಮೇಲೆ ಮಲ್ಗವಳೆ, ಇನ್ನೊಬ್ಳು ಕಾಡ ಡೆಡ್ ಬಾಡಿ ಆಗವಳೆ. ನಿನ್ ಜೊತೆ ನಾನಿದ್ರೆ ನಾನೇನಾಗ್ತೀನಿ ನನಗೆ ಗೊತ್ತಿಲ್ಲ. ಸಾಕಪ್ಪ, ಸಾಕ್ ನಿನ್ ಸವಾಸ. ಸುಮ್ಮನೆ ಊರ್ಗೆ ಹೋಗ್ಬಿಟ್ಟು ಕಳಕಾಯ ಮಾರ್ಕೊಂಡು ಇದ್ಬಿಡ್ತೀನಿ. ನಿನಗೂ ಭಯ ಆಗುತ್ತಾ ಜಾನು? ನೀವು ನನ್ನ ಜೊತೆಲಿದ್ರೆ ನನಗೆ ಯಾವ ಭಯನೂ ಇಲ್ಲ. ಏನ್ರಿ ಇದು? ಸರ್, ಅದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ಸರಿ ಮಾಡಬೇಕಿತ್ತು. ಸದಾ ಕಾಲ ಸಣ್ಣ ಮಿಸ್ಟೇಕು ದೊಡ್ಡ ಮಿಸ್ಟೇಕೇ ಆಗೋಯ್ತು ನಿಮ್ಗಳದು. ನಿಯತ್ತ ಕೆಲಸ ಮಾಡಕ್ ಬರಲ್ಲ ಒಬ್ರಿಗೂ. ಏನ್ರಿ, ಏನ್ ಮಾಡ್ತಾ ಇದ್ದೀರಾ? ನೀವೇನೋ ಕಿತ್ತು ಗುಡ್ಡೆ ಹಾಕ್ತೀರಾ ಅಂತ ಸೂರ್ಯಕಾಂತ್ ಕೇಸ್ನ ನಿಮಗ್ ಕೊಟ್ರೆ ಇನ್ನು ಕೀಳೋದ್ರಲ್ಲೇ ಇದೀರಾ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಸರ್. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಇನ್ನೊಂದು ವಾರದಲ್ಲಿ ಕೇಸ್ ಸಾಲ್ವ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ನಿಜವಾದ ರೂಪ ನೋಡ್ತೀರಾ. ನಾನು ಸರ್ವಿಸಲ್ಲಿ ಯಾವನ ಕೈಲೂ ಈ ಥರ ಮಾತುಗಳು ಕೇಳಿಲ್ಲ. ಮುಚ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ರಾಮಣ್ಣ, ಕಾಫಿ ತಗೊಂಬನ್ನಿ. ಎಲ್ಲರ ಕೈಲೂ ಮಾತು ಕೇಳಬೇಕು. ಸರ್, ಲಾರ್ಜ್ ಹತ್ರ ಒಂದು ಮರ್ಡರ್ ಆಗಿತ್ತಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಅವಳ ಹೆಸರು ಡೋಲ್ಮಾ ಅಂತ. ಶೀ ಇಸ್ ಫ್ರಮ್ ಚೈನಾ. 15 days ವಿಸಿಟಿಂಗ್ ವೀಸಾ ಮೇಲೆ ಇಂಡಿಯಾಗೆ ಬಂದಿದ್ದಾಳೆ. ಇಂಡಿಯನ್ ಎಂಬಸಿಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವಿ ಸರ್. ಸರ್, ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ ಇವಳೊಬ್ಳು ಮಿಡಲ್ ಕ್ಲಾಸ್ ಹುಡುಗಿ. ಶೀ ಇಸ್ ಅ ಸ್ಟೂಡೆಂಟ್ ಫ್ರಮ್ ಹಾಂಗ್ಕಾಂಗ್ ಯೂನಿವರ್ಸಿಟಿ. ಬಟ್ ಇಂಡಿಯಾಗೆ ಯಾವ ಪರ್ಪಸ್ಗೆ ಬಂದಾಳ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲ ರೀ, ಈ ರವಿಗೂ ಆ ಹುಡುಗಿಗೂ ಏನು ಸಂಬಂಧ? ಅವನೇ ಕಲ್ಲೋಗಿದ್ದ. ಅದು ಸರ್, ಕಾಫಿ. ಈ ಹುಡುಗಿನ? ಯಾಕ್ರಿ ರಮಯ್ಯ, ಈ ಹುಡುಗಿ ನಿಮಗೆ ಗೊತ್ತಾ? ಒಂದು ನಿಮಿಷ ಸರ್. ಪ್ರಮೋಷನ್ ಓವರ್ ಡೌ ಮಾಡ್ತಾವನೆ ಸರ್. ಈ ಫೋಟೋದಲ್ಲಿ ಹುಡುಗಿ ನಿನ್ನೆನೆ ಕೊಲೆ ಆಗಿದ್ದಾಳೆ ಸರ್. ಬಾಡಿ ಐಡೆಂಟಿಫೈ ಮಾಡಲಿ ಅಂತ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಫ್ಯಾಕ್ಸ್ ಕಳಿಸಿದ್ದಾರೆ ಸರ್. ಹಲೋ, ಈ ಸೂರ್ಯಕಾಂತ್ ಅವ್ರ ನಂಬರಿಂದ ಡೋಲ್ಮಾನೋ ಹುಡುಗಿಗೆ ಯಾವ್ದಾದ್ರು ಫೋನ್ ಕಾಲ್ಸ್ ಬಂದಿದ್ಯಾ, ಅಥವಾ ಇಮೇಲ್ಸ್ ಅಥವಾ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿರೋದು? ಆ ಡೀಟೇಲ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಕಳಿಸಿ. ಸರ್, ನೀವ್ ಹೇಳಿದ ಸಲ್ ಕಳೆದ ವರ್ಷ ತುಂಬಾನೇ ಮೇಲೆ ಎಕ್ಸ್ಚೇಂಜ್ ಆಗಿದೆ. ಏನ್ ಇನ್ಫಾರ್ಮೇಶನ್ ಹೇಳಿ? ಅದ್ ಯಾವ್ದೋ ಒಂದು ರಿಸರ್ಚ್ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡಿರೋದು ಬಿಟ್ರೆ ಬೇರೆ ಯಾವ ಇನ್ಫಾರ್ಮೇಶನ್ ಇಲ್ಲ ಸರ್. ಈ ಮೆಸೇಜ್ ಯಾವ ಡೇಟಲ್ಲಿ ಬಂದಿದೆ? ಸರ್,
20th ನವೆಂಬರ್ ಬಂದಿದೆ ಸರ್. ಏನ್ ಮೆಸೇಜ್ ಅದು? 25th ಡಿಸೆಂಬರ್ ನಾನು ನಿಮ್ಮನ್ನ ಮೀಟ್ ಮಾಡಕ್ಕೆ ಇಂಡಿಯಾಗೆ ಬರ್ತೀನಿ ಅಂತ ಮೆಸೇಜ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಜಾನ್. ಹಾ, ಓಕೆ ಸರ್. ಸೋಮು, ಆ ಗುಂಕಿ ಮಠ ಅವ್ರು ತೀರ್ಕೊಂಡಿದ್ದ ಡೇಟ್ ಏನು? ಸರ್ ಡಿಸೆಂಬರ್ 24th ಸರ್. ಕೊಲೆಗೂ ನಿಮಗೆ ಏನು ಸಂಬಂಧ? ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನಾನು ಗ್ಯಾರೇಜ್ ಇಟ್ಕೊಂಡಿದ್ದೀನಿ, ಗ್ಯಾರೇಜಲ್ಲಿ ಕೆಲಸ ಮಾಡ್ತೀನಿ. ಅವ್ರು ಬಂದರು, ಕಾಡ್ಗೆ ಹೋಗ್ತೀನಿ ಅಂದರು. ನಾನು ಪರ್ಮಿಷನ್ ಇಲ್ಲ ಅಂದೆ, ಆದರೂ ಹೋದ್ರು. ಅವ್ರು ಯಾರ್ಯಾರು ಬಂದಿದ್ರು? ಎಲ್ಲರೂ ಚೈನಾದವ್ರ? ಇಲ್ಲ, ಅವಳೊಬ್ಳು ಚೈನಾದಳು, ಇನ್ನು ಮಿಕ್ತವರೆಲ್ಲ ನಮ್ಮವರೇ. ಅವ್ರು ಎಷ್ಟು ಜನ ಬಂದಿದ್ರು? ಅವರು ಹೋಗ್ಬೇಕಾದ್ರೆ 4 ಜನ ಹೋದ್ರು, ಬರಬೇಕಾದ್ರೆ 3 ಜನ ಬಂದರು. ಯಾರು ಫಸ್ಟ್ ನೋಡಿದ್ದು? ನಾನೇ ಸರ್. ರೌಂಡ್ಸ್ ಹೋಗ್ಬೇಕಾದ್ರೆ ಹುಡುಗಿ ಬಾಡಿಯಲ್ಲಿ ಬಿದ್ದಿತ್ತು. ಹುಡುಗಿ ತಲೆಗೆ ಒಂದು ಬುಲೆಟ್ ಬಿದ್ದಿತ್ತು ಸರ್. ಅಕ್ಕಪಕ್ಕ ಜಾಗ ನೋಡಿದ್ರೆ ತುಂಬ ಫೈರಿಂಗ್ ಆದಂಗೆ ಕಾಣಿಸುತ್ತೆ ಸರ್. ಆ ಹುಡುಗಿ ಒಬ್ಳೇ ಇದ್ಲಾ ಅಥವಾ ಬೇರೆ ಯಾರಾದರೂ ಇದ್ರಾ? ಇಲ್ಲ, ನಮ್ಮ ಗ್ಯಾರೇಜ್ ಹುಡುಗ ನೋಡಿದ್ದಾನೆ ಸರ್. ಕರ್ಸಿನ್ ಸರ್. ಕರ್ಸಿಲ್ಲ ಸರ್. ಹೇ ಕಾಸಿಮ್ ಸರ್. ಹಾಯ್ ದೇವ್. ಹಾಯ್ ಜಾನ್ವಿ. ದೇವ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಡೋಲ್ಮಾ ಬಗ್ಗೆನಾ? ಹೌದು ದೇವ್, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನಮ್ಮ ಸುತ್ತಮುತ್ತ ಏನೋ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇಂಥ ಸಿಚುವೇಶನಲ್ಲೂ ನಾನು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಜಾನ್ವಿ? ಅದು ವಿಲ್ ಯು ಮ್ಯಾರಿ ಮೀ? ನಮ್ಗೆ ಯಾರ ಸವಾಸನೂ ಬೇಡ, ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿದ್ಬಿಡೋಣ. ನಾನು ನಿಮ್ಗೇನೋ ಹೇಳಬೇಕು ಅಂತಿದ್ದೀನಿ ಜಾನ್ವಿ. ದೇವ್, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅದು ನೀನೊಬ್ಳೇ ಅಲ್ಲಿರೋದು ಸೇಫ್ ಅಲ್ಲ, ಅದಕ್ಕೆ ಸ್ವರ ಮನೆ ಹತ್ರ ಕರ್ಕೊಂಬಂದೆ. 1-2 ದಿನ ನೀನು ಇಲ್ಲಿದ್ರೇನೆ ಸೇಫ್. ಸಾರಿ ದೇವ್, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಆರಾಮಾಗಿದ್ದಿದ್ದು ನಿಮ್ಮನ್ನ ನಾನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋ ಥರ ಮಾಡಿದೆ. ಅದೇನೂ ಇಲ್ಲ ಜಾನು. ಯಾರ ಹಣೆ ಬರದಲ್ಲಿ ಏನು ಬರೆದಿರತ್ತೋ ಅದೇ ಆಗೋದು. ಸಾಕು ದೇವ್, ಇದನ್ನ ಮುಂದುವರ್ಸೋದು ಬೇಡ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನನಗೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಓಕೆ, ಅದೆಲ್ಲ ಆಮೇಲೆ ಮಾತಾಡೋಣ. ನೀನು ಮೊದಲು ಹೋಗಿ ರೆಸ್ಟ್ ತಗೋ. ಹಲೋ, ಎಲ್ಲಿದೆಯೋ? ಅರ್ಜೆಂಟಾಗಿ ನಿನ್ನ ಗೆಸ್ಟ್ ಹೌಸ್ ಕೀ ಬೇಕಾಗಿತ್ತು ನನಗೆ.
ಕಥೆನೂ ಹೇಳಿದೆ. ಆದರೆ ನಾಳೆ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಇದೀಗ ಬಂದ ಸುದ್ದಿ. ಶಿವಮೊಗ್ಗ ಸಮೀಪದ ತೀರ್ಥಹಳ್ಳಿಯ ಬ್ರಹ್ಮಗಿರಿ ಕಾಡಿನಲ್ಲಿ ಒಬ್ಬ ಯುವತಿಯ ಮೃತ ದೇಹ ಪತ್ತೆಯಾಗಿದೆ. ಆ ಯುವತಿಯ ಹೆಸರು ಸಿರಿನ್ ಡೋಲ್ಮಾ ಎಂದು ತಿಳಿದು ಬಂದಿದೆ. ಈಕೆ ಚೀನಾ ದೇಶದ ಪ್ರಜೆಯಾಗಿದ್ದು ಹಾಂಗ್ಕಾಂಗ್ ಯೂನಿವರ್ಸಿಟಿಯಲ್ಲಿ ಆರ್ಕಿಯಾಲಜಿಕಲ್ ಸ್ಟಡೀಸ್ ಮಾಡ್ತಿದ್ದರು. ಡಿಸೆಂಬರ್ 24ರಂದು ಬೆಂಗಳೂರಿಗೆ ಬಂದ ಈಕೆ ಮೆಜೆಸ್ಟಿಕ್ನ 5 ಸ್ಟಾರ್ ಹೋಟೆಲ್ನಲ್ಲಿ 15 ದಿನಗಳ ಮಟ್ಟಿಗೆ ತಂಗಿದ್ರು. ಇನ್ಸ್ಪೆಕ್ಟರ್ ವಿಜಯ್ ಈ ಕೇಸಿನ ತನಿಖೆ ನಡೆಸ್ತಾ ಇದ್ದು ಉದ್ಯಮಿ ದೇವಕಿನಂದ ಶಾಸ್ತ್ರಿ ಈ ಕೊಲೆಗೆ ಮೂಲ ಕಾರಣ ಅಂತ ತಿಳಿಸಿದ್ದಾರೆ. ವಿಚಿತ್ರ ಏನಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್ ಸ್ವರ. ದೇವ್ಗೂ ಈ ಕೊಲೆಗೂ ಸಂಬಂಧನೇ ಇಲ್ಲ. ಯಾರು ಬೇಕು ಅಂತಾನೆ ಈ ಕೊಲೆನ ದೇವ್ ಮೇಲೆ ಹಾಕ್ತಿದ್ದಾರೆ. ನನ್ ಕಣ್ಣಾರೆ ನೋಡಿದೀನಿ ಸ್ವರ. ಡೋಲ್ಮನ್ ಶೂಟ್ ಮಾಡಿ ದೇವಲ್ಲ. ಗಾಡ್, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಇವಾಗ ಏನ್ ಮಾಡ್ಲಿ ಸ್ವರ? ನೀನ್ ಮೊದಲು ದೇವ್ರು ಕಾಲ್ ಮಾಡು. ಇವರ ಫಿಂಗರ್ ಪ್ರಿಂಟ್ಸ್ ಇತ್ತು. ಹೀಗಾಗಿ ಈ ಕೊಲೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗಿದ್ದು ಆರೋಪಿಯನ್ನ ಅತಿ ಶೀಘ್ರದಲ್ಲಿ ಬಂಧಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ತನಿಖಾಧಿಕಾರಿಗಳು ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕೋದ್ರಲ್ಲಿ, ಸಾಕ್ಷ್ಯಗಳನ್ನ ಕಲೆ ಹಾಕೋದ್ರಲ್ಲಿ ನಿರತರಾಗಿದ್ದಾರೆ. ಹಲೋ, ನಾನು RGV ಮಾತಾಡ್ತಾ ಇದ್ದೀನಿ. ಮೈಸೂರೆಲ್ಲ ವಿಚಾರಿಸಿದೆ, ಎಲ್ಲೂ ಏನೂ ಇನ್ಫಾರ್ಮೇಷನ್ ಸಿಗ್ತಿಲ್ಲ. ನೀವು ಯಾವುದಕ್ಕೂ ಒಂದ್ಸಲಿ ಅವ್ರ ಮನೆಗೆ ಹೋಗಿ ನೋಡ್ತೀರಾ? ಬೈಕ್ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿರ್ತಾನ ಅಂತ. ದೇವ್, 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 ಹಲೋ. ಹಾಯ್ ಜಾನ್ವಿ, ನನಗೆ ಗೊತ್ತು ನೀನು ನನ್ನ ಕಾಲಿಗೆ ವೆಯ್ಟ್ ಮಾಡ್ತಿದ್ಯಾ ಅಂತ. ಅರ್ಜೆಂಟಾಗಿ ನಾನು ಕಳಿಸಿರೋ ಲೊಕೇಶನಿಗೆ ಬಾ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಪಕ್ಕಾ ಇನ್ಫಾರ್ಮೇಷನ್ ಸರ್. ಫ್ಯಾಕ್ಟ್ರಿ ಒಳಗೆ ಹೋಗಿದ್ದು ಜಾನ್ವಿನೇ. ವಾಟ್? ಬೇಗ ಲೊಕೇಶನ್ ಕಳಿಸಿ. ದೇವಕಿನಂದ ಶಾಸ್ತ್ರಿಗಳು. ಹೊರಗಡೆ ನೋಡಿದ್ರೆ ನಿಮ್ ಬಗ್ಗೆ ತುಂಬಾ ಹಾಟ್ ನ್ಯೂಸ್ ಓಡಾಡ್ತಿದೆ. ನೀವ್ ನೋಡಿದ್ರೆ ಒಳಗಡೆ ಇಷ್ಟೊಂದು ಕೂಲ್ ಆಗಿದ್ದೀರಲ್ಲ, ಏನಂದೆ? ನನ್ ಜಾತಕ ಸರಿ ಇಲ್ಲ, ಸುತ್ತಮುತ್ತ ಇರೋರ್ಗೆ ನನ್ನಿಂದ ತೊಂದರೆ ಆಗುತ್ತೆ ಅಂತ ಹೇಳ್ದೆ ಅಲ್ಲ. ಸುತ್ತಮುತ್ತ ನಿನ್ನಂತವ್ರೆ ಇದ್ರೆ ತೊಂದರೆ ಆಗದೆ ಇನ್ನೇನಾಗುತ್ತೆ? ಒಂದ್ ನಿಮಿಷ ಜಾನು, ಕರಿಬೇಡ. ನನ್ ಹೆಸರು ಕರೆಯೋ ಯೋಗ್ಯತೆ ಕೂಡ ನಿನ್ಗಿಲ್ಲ. ಥೂ, ನಿನ್ನ ನಾನು ಇಷ್ಟು ಪ್ರೀತಿಸಿದ್ದು ನಂಬಿದ್ದು ನೆನ್ಸ್ಕೊಂಡ್ರೇನೆ ಅಸಹ್ಯ ಆಗ್ತಿದೆ. ಆ ಕಲ್ಲಗೋಸ್ಕರ ನನ್ನನ್ನೇ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟೆ ಅಲ್ಲ. ಯು ಆರ್ ಎ ಚೀಟರ್. ಏಯ್, ನಾನು ಹೇಳೋ ಮಾತನ್ನ ಒಂದ್ಸಲ ಕೇಳು. ನಾನು ಯಾವುದೇ ರೀತಿ ಮೋಸ ಯಾರಿಗೂ ಮಾಡಿಲ್ಲ. ನಾನು ಕೇಳ್ಕೊಂಬಂದಿದ್ದ ಹೆಲ್ಪ್ ಮಾಡು ಅಂತ ನೀನ್ ತಾನೆ? ಹೌದು, ಹೆಲ್ಪ್ ಮಾಡು ಅಂತ ಬಂದೆ, ಮೋಸ ಮಾಡು ಅಂತ ಬರ್ಲಿಲ್ಲ. ನಿನ್ನೆ ನಾನು SI ವಿಜಯ್ ಜೊತೆ ಮಾತಾಡ್ಬೇಕಾದ್ರೆ ಯಾವಾಗ ನೀ ನನಗೆ ಮೆಸೇಜ್ ಮಾಡಿದ್ಯೋ, ಎಲ್ಲೋ ದೂರದಲ್ಲಿದ್ರೂ ನನ್ನ ಕಾಪಾಡ್ತಿದ್ಯಾ ಅನ್ನೋ ಪ್ರೌಡ್ ಫೀಲ್ ಆಯ್ತು ನನಗೆ. ನಿನ್ನ ಹುಡುಕ್ದೇ ಇರೋ ಜಾಗಗಳೇ ಇಲ್ಲ, ಎಲ್ಲೆಲ್ಲ ಹುಡುಕ್ದೆ. ಕೊನೆಗೆ ನಿಮ್ ಮನೆಗ್ ಬಂದೆ, ಅಲ್ಲಿ ನೀನ್ ಸಿಗ್ಲಿಲ್ಲ. ನೀನ್ ಕಳ್ಚಿಟ್ಟಿರೋ ಮುಖವಾಡ ಸಿಕ್ತು. ಈ ಕಲ್ ಹಿಂದೆ ಇರೋ ಮಹತ್ವದ ಬಗ್ಗೆ ನಾನು ಒಂದು ಆರ್ಟಿಕಲ್ನಲ್ಲಿ ಓದಿರೋ ನೆನಪು. ಅಕಾರ್ಡಿಂಗ್ ಟು ಅವರ್ ಪ್ಲಾನ್ ನಾವು ಮೊದಲನೇ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇಷ್ಟು ದಿನ
ಕೃಷ್ಣನ್ಗೆ ಅಪವಾದ ತನ್ನ ಶಾಮಂತಿಕ ಮಣಿ, ಅಶ್ವತ್ಥಾಮ ತನ್ನ ಕೆಟ್ಟ ಕೃತ್ಯ ನಿಮಿತ್ತವಾಗಿ ಕಳೆದುಕೊಂಡ ಶಿರೋರತ್ನ, ಸರ್ಪ ವಿಷವನ್ನು ಪರಿಹರಿಸುವಂತ ಗರುಡ ಪಚ್ಚೆ, ಇದೆಲ್ಲ ಒಂದ್ ಕಾಲದಲ್ಲಿ ಇತ್ತು ಅಂದ್ಮೇಲೆ ಅದ್ರ ಅಂಶ ಇವಾಗ್ಲೂ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ ತಾನೆ. ದೇವ್ ಹೇಳು, ನನಗೆ ಯಾಕೆ ಮೋಸ ಮಾಡ್ದೆ? ನಿನ್ಗೂ ಈ ವಿಷಯಕ್ಕೂ ಏನ್ ಸಂಬಂಧ? ಡೋಲ್ಮಾನ್ ಯಾಕೆ ಕೊಂದ್ರಿ? ಡೋಲ್ಮಾ ಸತ್ತಿದ್ದು ನನ್ನಿಂದ ಅಲ್ಲ, ನಿನ್ನಿಂದ. ವಾಟ್? ಎಸ್, ನಾ ಹೇಳೋ ಮಾತನ್ನ ಕೂಲ ಕೇಳಿಸ್ಕೊ, ಎಲ್ಲ ನಿನಗೆ ಅರ್ಥ ಆಗತ್ತೆ. ನಾನು ವಿಜಯ್ ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಒಂದ್ ಸಂಡೇ ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಲೇಬೇಕು ಅಂತ ಕಾಲ್ ಮಾಡ್ದ. ನಾನು ಅವ್ನು ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ಹೋದೆ. ಅಲ್ಲಿ ಅವ್ನು ನನಗೊಬ್ಬ ವ್ಯಕ್ತಿಗೆ ಪರಿಚಯ ಮಾಡಿಸ್ಕೊಟ್ಟ. ಅವನ ಹೆಸರು ಡಾಲ್ಫಿನ್. ಸೂರ್ಯಕಾಂತ್ ಅವ್ರ ಕೇಸ್ನ ವಿಜಯ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ವಿಜಯ್ಗೆ ಒಂದು ಡೀಲ್ ಕೊಡೋಕ್ಕೆ ಅಂತ ಬಂದಿದ್ದ. ಆದರೆ ವಿಜಯ್ ಆ ಡೀಲ್ನ ನನಗೆ ಕೊಟ್ಟ. ಆ ಡೀಲಿನ ಮೊತ್ತ 100 ಕೋಟಿ. ಈ ಡೀಲು ನನಗೆ ಒಪ್ಕೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ದುಡ್ಡು ನನ್ನ ಲೈಫಲ್ಲಿ ಮ್ಯಾಟ್ರೇ ಅಲ್ಲ. ಡೋಲ್ಮಾ ಹೇಳಿದ ಕಲ್ಲಿನ ಕಥೆನ ವಿಜಯ್ ನನಗೆ ಮುಂಚೆನೆ ಹೇಳಿದ್ದ. ನಾನು ಅದ್ರ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಕೂಡ ಮಾಡಿದ್ದೆ. ನಿಜವಾಗ್ಲೂ ಈ ಕಲ್ಲಿಗೆ ಒಂದು ಹಿಸ್ಟ್ರಿ ಇದೆ ಅಂತ ಗೊತ್ತಾಯ್ತು. ಯಾವಾಗ ನನಗೆ ಈ ಆಫರ್ ಬಂತೋ ರಿಯಲಿ ಐ ಗಾಟ್ ಗೂಸ್ ಬಂಪ್ಸ್. ಬಟ್ ಆ ಕಲ್ಲನ್ನು ಟ್ರೇಸ್ ಮಾಡಬೇಕು ಅಂದರೆ ಈ ಹುಡುಗಿನ ಟ್ರ್ಯಾಪ್ ಮಾಡಬೇಕು. ಒಂದು ಸೆಕೆಂಡ್ ನಿನ್ನ ಫೋಟೋ ನೋಡಿದ್ಮೇಲೆ ಈ ಕೆಲಸ ಆಗಲ್ಲ ಅನ್ಕೊಂಡೆ. ಬಟ್ ಆ ಲೈಬ್ರರಿ ಇನ್ಸಿಡೆಂಟ್ ನಡೆದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಕ್ಲೋಸ್ ಆದ್ವಿ. ನಾನು ಕೇಳ್ದೇನೆ ನನಗೆಲ್ಲ ರಿಕ್ವೈರ್ಮೆಂಟು ಕೊಡ್ತಾ ಬಂದೆ. ನನ್ನ ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟಾಗೇ ಇತ್ತು. ಆದರೆ ಈ ಕಹಾನಿಗೆ ಟ್ವಿಸ್ಟ್ ಬಂದಿದ್ದೆ ಡೋಲ್ಮಾ ಬಂದ್ಮೇಲೆ. ನೀನೇನಂದೆ? ಡೋಲ್ಮಾ ಸಾವಿಗೆ ನಾನು ಕಾರಣ ಅಂದ್ಯಲ್ಲ? ನಾನಲ್ಲ ಕಾರಣ, ನೀನು. ಸುಳ್ಳು ಹೇಳ್ತಿದ್ಯಾ ದೇವ್ ನೀನು? ನೀನ್ ಹೇಳ್ತಿರೋದೆಲ್ಲ ನಂಬ್ತೀನಿ ಅನ್ಕೊಂಡಿದ್ಯಾ? ನಂಬಲೇಬೇಕು. ಮೊನ್ನೆ ರಾತ್ರಿ ಯಾರ ಮೇಲೆ ಅಟ್ಯಾಕ್ ಆಗಿದ್ದು ಅನ್ಕೊಂಡೆ? ನಿನ್ನ ಮೇಲೆ. ಅವತ್ ಕಾಡಲ್ಲಿ ಅವ್ರ ಟಾರ್ಗೆಟ್ ನೀನೆ, ಆದ್ರೆ ಸತ್ತಿದ್ ಮಾತ್ರ ಡೋಲ್ಮಾ. ಅವ್ರು ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಇದೇ ರೀಸನ್. ಒಂದು ಪ್ರಾಪರ್ಟಿಗೋಸ್ಕರ MLA ನಿಜಗುಣಂಗೂ ನಿಮ್ಮ ಸೂರ್ಯಕಾಂತ್ ಅವ್ರಿಗೂ ದುಶ್ಮನಿ ಶುರುವಾಗಿತ್ತು. ನಿನ್ ಜಾಗ ಸರ್ಕಾರಕ್ಕೆ ಸೇರಿದ್ದು, ಅಲ್ಲಿ ಸಿಗೋ ಯುರೇನಿಯಂ ದೇಶಕ್ಕೆ ಸೇರ್ಬೇಕು. ಕೊಡಲ್ಲ ಅಂದ್ರೆ ನಿನಗೆ ಇನ್ನೂ 3 ದಿನ ಟೈಮ್ ಕೊಡ್ತೀನಿ. ಇಲ್ಲ ಅಂದ್ರೆ UCILಗೆ ಅಂದ್ರೆ ಮಿನಿಸ್ಟ್ರಿ ಆಫ್ ಆಟೋಮಿಕ್ ಎನರ್ಜಿಗೆ ಈ ಪೆನ್ ಡ್ರೈವ್ ನಲ್ಲಿರೋ ಇನ್ಫಾರ್ಮೇಶನ್ನ ಕಳಿಸ್ತೀನಿ. ಎಲ್ಲಿ ಈ ವಿಷಯ ಹೊರಗಡೆ ಬಂದ್ರೆ ತನ್ನ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೋ ಅಂತ ತುಂಬಾ ಪ್ಲಾನ್ ಮಾಡಿ ಅವ್ರನ್ನ ಸಾಯಿಸಿ ಕೇಸ್ನ ಮುಚ್ಚಾಕಿದ್ರು. ಯಾವಾಗ ಮುಚ್ಚೋಗಿರೋ ಕೇಸ್ನ ನೀನ್ ರೀಓಪನ್ ಮಾಡಿದ್ಯೋ ಅವರ ಟಾರ್ಗೆಟ್ ನೀನಾದ. ನಿನ್ನ ಹತ್ರ ಇರೋ ಪಜಲ್ ಬಾಕ್ಸ್ ಅಲ್ಲಿ ಪೆನ್ ಡ್ರೈವ್ ಇದೆ ಅಂತ ಕನ್ಫ್ಯೂಸ್ ಆಗಿ ಅವರು ನಿನ್ನ ಹಿಂದೆ ಬಿದ್ರು. ಆದ್ರೆ ಗುಣಕಿ ಮಟ್ಟವ್ರು ಬಿಟ್ಟು ಹೋಗಿದ್ ಲಾಸ್ಟ್ ಕ್ಲೂ ಅವ್ರ ಮನೆಯಲ್ಲೇ ಇತ್ತು. ಈ ಎಲ್ಲ ಸತ್ಯನೂ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಆದ್ರೆ ನೀನ್ ಯಾವಾಗ ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ಯೋ ನನಗೆ ಧೈರ್ಯ ಬರಲಿಲ್ಲ. ನೀ ಹೇಳೋದ್ನೆಲ್ಲ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನಂಬಂಗಿದ್ರೆ ನಂಬು, ಇಲ್ಲಾಂದ್ರೆ ಸುಮ್ಮನೆ ಹೋಗ್ತಾ ಇರು. ದೇವ್, ಲಾಸ್ಟ್ ಒಂದೇ ಒಂದು ವಿಷಯ ಕೇಳ್ತೀನಿ. ಏನು? ನನ್ನ ಪ್ರೀತಿಸ್ತಿದ್ಯಾ ತಾನೆ? ಇಲ್ಲ, ನನಗೆ ನಿನ್ ಮೇಲೆ ಯಾವುದೇ ತರದ ಫೀಲಿಂಗ್ಸ್ ಇಲ್ಲ. ಸುಳ್ಳು ಹೇಳ್ತಿದ್ಯಾ ದೇವ್? ಮತ್ ಯಾಕೆ ಕಾರಲ್ಲಿ ನನ್ನ ಕಿಸ್ ಮಾಡ್ದೆ? ನಾನು ಹಾಸ್ಪಿಟಲ್ ಇದ್ದಾಗ ಯಾಕಷ್ಟು ಕೇರ್ ಮಾಡ್ದೆ? ನೋಡು, ನೀನ್ ಇಲ್ಲಿಂದ ಹೊರಡು. ನಿಜ ಹೇಳು, ನನ್ನ ಇಷ್ಟಪಡ್ತಿದ್ಯಾ ತಾನೆ? ಇಲ್ಲ ಅಂತ ಎಷ್ಟೆಲ್ಲ ಹೇಳಿ. ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ಒಂದೇ ಒಂದು ಕಾರಣಕ್ಕೆ. ನೀನ್ ಇಲ್ಲಿಗೆ ಬಂದ್ರೆ ಆ ವಿಜಯ್ ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅಷ್ಟೇ. ಅರ್ಥ ಆಯ್ತಾ? ಹೋಗು. ಥ್ಯಾಂಕ್ಸ್ ದೇವ್. ಲೇ ಶಾಸ್ತ್ರಿ, ಗೇಮ್ಗೆ ಇನ್ವೈಟ್ ಮಾಡಿದ್ದೆ ನಾನು ಕಣ. ನನಗೆ ಗೋರಿ ಕಟ್ಟಬೇಕು ಅಂತ ನೋಡ್ತೀಯ? ಈ ಚಕ್ರವ್ಯೂಹ ಕಟ್ಟವಳೆ ನಾನು. ಇಲ್ಲಿ ಒಳಗಡೆ ಬರೋದು ಮಾತ್ರ ಸಾಧ್ಯ. ಒಳಗಡೆ ಹೋಗ್ಬೇಕಾದ್ರೆ ಆಚೆಲೇ ಇಲ್ಲ. ತಂಬಿ, ನೀನು ಕೂಡ ಇದೇ ಚಕ್ರವ್ಯೂಹದಲ್ಲಿದ್ಯಾ? ಮರಿಬೇಡ. ಚಕ್ರವ್ಯೂಹನ ನೀನ್ ಕಟ್ಟಿದ್ಯೋ ಇಲ್ಲ ನಾನ್ ಕಟ್ಟಿದ್ದೀನೋ ಅಂತ ಆಟ ಮುಗಿದ್ಮೇಲೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನನ್ನ ಹೆಸರು ನಾನು ನೆನಪಲ್ಲಿಟ್ಕೊ. ಶಾಸ್ತ್ರಿ ಅಲ್ಲ ಕಣೋ, ದೇವಕಿ ನಂದ ಶಾಸ್ತ್ರಿ.
ಕಾಸ್ಗೋಸ್ಕರ ಅಲ್ಲ ಕಣೋ, ಫ್ರೆಂಡ್ಶಿಪ್ಗೋಸ್ಕರ. ಅರ್ಥ ಆಯ್ತಾ? ಫ್ರೆಂಡ್ಶಿಪ್ ಇಲ್ಲಿ ದುಡ್ಡಿದ್ರೇನೆ ದುನಿಯಾ, ಇಲ್ಲಿ ದುಡ್ಡಿದ್ದವನಿಗೆ ಬೆಲೆ ಕಣೋ. ನಾವು ಬೇರೆಯವ್ರನ್ನ ತುಳಿದು ಬಿಟ್ಟೆ ಬೆಳಿಬೇಕು. ನೀನ್ ಸಾಯಕ್ಕೂ ಮುಂಚೆ ಒಂದು ಸತ್ಯ ಹೇಳ್ತೀನಿ, ಕೇಳು ಸಾಯಿ. ಗುಂಕಿ ಮಟ್ನ ಕೊಂದಿದ್ದು ನಾನೇ, ಜಾನ್ವಿನ್ ಹೊಡೆಯಕ್ಕೆ ಡೀಲ್ ಕೊಟ್ಟಿದ್ದು ನಾನೇ. ನನ್ನ ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟಾಗೇ ಇತ್ತು. ಎಲ್ಲ ಕೊಲೆಗಳು ನಿನ್ ತಲೆ ಮೇಲೆ ಹಾಕಿ ಎನ್ಕೌಂಟ್ರಲ್ಲಿ ಎತ್ತು ಬಿಡೋಣ ಅಂತಿದ್ದೆ. ಆಗ ನಿನ್ನ ಎತ್ತು ಬಿಟ್ಟಿದ್ರೆ 100 ಕೋಟಿ ಅವನ್ ನನಗ್ ಕೊಡ್ತಿದ್ದ. ಜಾನ್ವಿನ್ ಎತ್ತು ಬಿಟ್ಟಿದ್ರೆ ಎಮ್ಮೆಲೆ ನನಗೆ 2 ಕೋಟಿ ಕೊಡ್ತಿದ್ದು. 102 ಕೋಟಿಗೆ ವಾರಸ್ತಾನ ತಕ್ಕೊಂಡಿದ್ದೆ. ನನ್ನ ಪ್ಲಾನ್ಗೆ ಅಡ್ಡ ಬಂದು ಎಲ್ಲ ಕೆಡಿಸ್ಬಿಟ್ಟೆ ಅಲ್ಲ. ನಿನಗೆ ತುಂಬಾ ಹತ್ರ ಅಲ್ಲ, ನಿನಗೆ ಒಳ್ಳೆ ಗಿಫ್ಟ್ ಹೇಳಿದ್ದೀನಿ. ಇನ್ನೇನ್ ಬರ್ತಾ ಇದೆ, ವೇಟ್ ಮಾಡು. 5 4 3 2 1. ಸೂರ್ಯಕಾಂತ್ ಅವ್ರನ್ನ ಕೊಲೆ ಮಾಡಿದ್ದು ನಾನೇ ಸರ್. ಆದ್ರೆ ಸುಪಾರಿ ಕೊಟ್ಟಿದ್ದು SI ವಿಜಯ್ ಮತ್ತೆ MLA ನಿಜಗುಣ. ಹಲೋ ವಾಟ್ ಇಸ್ ದಿಸ್ ವಿಜಯ್? ಸರ್ ಇಲ್ಲ ಸರ್, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲೇನೇಷನ್. ಫೇಕ್ ನ್ಯೂಸ್ ಸರ್. ಚಕ್ರವ್ಯೂಹನ ನೀನ್ ಕಟ್ಟಿದ್ಯೋ ಇಲ್ಲ ನಾನ್ ಕಟ್ಟಿದ್ದೀನೋ ಅಂತ ಆಟ ಮುಗಿದ್ಮೇಲೆ ಗೊತ್ತಾಗತ್ತೆ. ಈ ಕೇಸಲ್ಲೇನಾದ್ರೂ ನನ್ನ ಹೆಸರು ಬಂದ್ರೆ ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ. Your attention please. ಯಾಕೆ ಶಾಕ್ ಆಗ್ತಿದ್ಯಾ? ಇದೆಲ್ಲ ನಂದೇ ಕೆಲಸ. ನಿನ್ನ ವೇಷ ಏನು ಅಂತ ಇಡೀ ಪ್ರಪಂಚ ಗೊತ್ತಾಗ ಹಂಗ್ ಮಾಡ್ದೆ. ಹೆಂಗೆ? ನನ್ನ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ನಾನು 20 ವರ್ಷದಿಂದ ಕಟ್ಟಿದ ಸಾಮ್ರಾಜ್ಯನ ನೀನು ಒಂದೇ ಕ್ಷಣದಲ್ಲಿ ನೀರ್ಪಾಲ್ ಮಾಡ್ಬಿಟ್ಟೆ. ಇವತ್ತು ವೇಷ ಬದಲಾಯಿಸ್ಕೊಂಡು ಪೊಲೀಸ್ನವರಿಂದ ಮೀಡಿಯಾದಿಂದ ತಪ್ಪಿಸ್ಕೊಂಡು ಓಡಾಡೋ ಹಾಗೆ ಮಾಡಿದ್ಯಾ? ಏನೋ ಏನ್ ಹೇಳ್ದೆ? ಆ ನಿನ್ ಕಾಂಟ್ರಾಕ್ಟ್ ಕಿಲ್ಲರ್ನ ಎನ್ಕೌಂಟರ್ ನಲ್ಲಿ ಸಾಯಿಸ್ತೆ ಅಂತ ಹೇಳ್ತಿಯಲ್ಲೋ, ಅವನಿನ್ನು ಬದುಕೆ ಇದ್ದಾನೆ. ಮೀಡಿಯಾದವ್ರ ಮುಂದೆ ನಮ್ಮ ಬಂಡವಾಳಗಳನ್ನೆಲ್ಲ ಬಿಚ್ಚಿಡ್ತಾ ಇದ್ದಾನೆ. ನನ್ನ ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟಾಗೇ ಇತ್ತು. ಆ ಡೋಲ್ಮಾನ್ನ ಹುಡುಗಿನ ನೀನೇ ಕಿಡ್ನಾಪ್ ಮಾಡ್ಬೇಕಿತ್ತು. ಹೇಳು. ಸೂರ್ಯಕಾಂತನ ಕೇಳ್ಕೊಂಡು ಚೈನಾದಿಂದ ಡೋಲ್ಮಾನ ಹುಡುಗಿ ಬಂದಿಲ್ಲ ಸರ್. ನೋಡೋ, ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ಹತ್ರ ದುಡ್ಡಿದೆ, ಪವರ್ ಇದೆ. ನಮ್ಮ ಕೇಸ್ನ ಕಲಾಸ್ ಮಾಡಬಹುದು. ನನ್ನ ಮಾತು ಕೇಳು. ಇದಕ್ಕೆಲ್ಲ ಕಾರಣ ದೇವು. ಮೊದ್ಲು ಅವನನ್ನು ಮುಗಿಸ್ಬೇಕು. ನಾಯಿ ಮೊದಲು ನಿನ್ನ ಮುಗಿಸ್ತೀನಿ, ಆಮೇಲೆ ಅವನ್ನ ಮುಗಿಸ್ತೀನಿ, ಅವಳು ಮುಗಿಸ್ತೀನಿ ಕಣ. ಲೇ, ನಿಂಗೆ ತಲೆಗತ್ತಿಲ್ವಾ? ಅಯ್ಯ ನೀನ್
ಆಸ್ ಐ ಎಕ್ಸ್ಪೆಕ್ಟೆಡ್ ನಿಮ್ ಕರ್ಮ ನಿಮ್ಮನ್ನೇ ಕಾಯತ್ಕೊಂಡ್ರು. ಈ ಚಕ್ರವ್ಯೂಹದಿಂದ ನಾನಂತೂ ಜೀವಂತವಾಗಿ ಹೋಗೋದಕ್ಕಾಗಲ್ಲ. ಇಲ್ಲಿಂದ ಯಾರನ್ನು ಜೀವಂತವಾಗಿ ಹೋಗೋದಕ್ಕೆ ಬಿಡೋದು ಇಲ್ಲ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ as expect the unexpected. ಬ್ರೇಕಿಂಗ್ ನ್ಯೂಸ್, ಸೂರ್ಯಕಾಂತ್ ರವರ ಹತ್ಯೆಯಲ್ಲಿದೆ ರೋಚಕ ಟ್ವಿಸ್ಟ್. ಇದು ಖಾವಿ ಮತ್ತು ಖಾಕಿ ಮಾಡಿದ ಮಹಾಮೋಸ. ಸ್ಟಿಂಗ್ ಆಪರೇಷನ್ನಲ್ಲಿ ಬೆಳಕಿಗೆ ಬಂದ ಕಹಿ ಸತ್ಯ. ಹಲೋ. ಹಾಯ್ ಜಾನ್ವಿ. ನಾವು ಪ್ರೀತಿಸಿದವ್ರನ್ನ ಉಳಿಸ್ಕೊಳ್ಳೇಬೇಕು ಅಂತ ಬಂದಾಗ ಕೆಲವೊಂದು ತಪ್ಪುಗಳನ್ನ ಮಾಡಲೇಬೇಕಾಗತ್ತೆ. ಆದರೆ ತಪ್ಪನ್ನ ತುಂಬಾ ನೀಟಾಗಿ ಪ್ಲಾನ್ ಮಾಡಿದೆ. ಆ ತಪ್ಪನ್ನ ನೀಟಾಗಿ ಎಕ್ಸಿಕ್ಯೂಟಿವ್ ಮಾಡಿದೆ. ಮತ್ತದೇ ತಪ್ಪನ್ನ ರೀಕ್ರಿಯೇಟಿವ್ ಮಾಡಿದೆ. ನನ್ನ ಪ್ರೀತಿನ ಉಳಿಸ್ಕೊಳ್ಳೇಬೇಕು ಅಂತ ಬಂದಾಗ ಧರ್ಮ ಅಧರ್ಮದ ನಡುವೆ ಯುದ್ಧ ಮಾಡಲೇಬೇಕಾಗಿ ಬಂತು. ಈ ಯುದ್ಧದಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನೀವೇ ಹೇಳಿ.